ಸಚ್ಚಾಸ್ತ್ರೋದಿತಾ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತಾಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜಿವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸುತ್ತಾ, ಇವತ್ತಿನ ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸ ದೇವರು ಆ ಹುತ್ತವನ್ನ ಆಶ್ರಯಿಸಿಕೊಂಡ್ರು. ಆವಾಗ ಗೋಪಾಲಕ ಬಂದು ತಲೆಯನ್ನ ಕಡಿಬೇಕು ಅಂತ, ಆಕಳ ತಲೆಯನ್ನ ಕಡಿಬೇಕು ಅಂತ ಹೋದಾಗ ಭಗವಂತ ತಾನು ಆ ಪೆಟ್ಟನ್ನ ತಿಂದಿದ್ದಾನೆ. ಪೆಟ್ಟನ್ನ ತಿಂದಾಗ ಸಪ್ತ ತಾಲ ವೃಕ್ಷದಷ್ಟು ರಕ್ತ ಚಿಮ್ಮಿದೆ ಅಂತನ್ನುವಂತಹ ಕಥೆಯನ್ನು ಕೂಡ ನಾವು ಕೇಳಿದೆವು. ಇಲ್ಲಿ ಕೆಲವು ವಿಷಯಗಳನ್ನ ನಾವು ಚಿಂತನೆ ಮಾಡಬೇಕಾಗಿದೆ. ಸಪ್ತ ತಾಲ ವೃಕ್ಷ ಅಂತಂದ್ರೆ ಏನು, ಆ ತಾಲ ವೃಕ್ಷದ ಪ್ರಮಾಣಗಳನ್ನೆಲ್ಲವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸಪ್ತ ತಾಲ ವೃಕ್ಷ ಅಂದ್ರೆ ಪ್ರಾದೇಶ ಮಾತ್ರ ಅಂತನ್ನುವಂತಹ ಅರ್ಥವನ್ನ ಹೇಳಿದ್ದಾರೆ. ಸಪ್ತ ತಾಲ ವೃಕ್ಷ ಅಂದ್ರೆ ತಾಲ ಅಂತನ್ನುವ ಶಬ್ದಕ್ಕೆ ಪ್ರಾದೇಶ ಮಾತ್ರ ಅಂತ, ಹೆಬ್ಬೆರಳನ್ನ ಬಿಡಿಸಿ ತೋರು ಬೆರಳನ್ನ ಬಿಡಿಸಿದಾಗ ಎಷ್ಟು ಉದ್ದ ಆಗುತ್ತೋ ಅದನ್ನ ತಾಲ ಅಂತ ಶಬ್ದದಿಂದ ಅಮರಕೋಶದಲ್ಲೂ ಕೂಡ ಈ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಸಪ್ತ ಅಂದ್ರೆ 7 ಪ್ರಾದೇಶ ಮಾತ್ರಗಳಷ್ಟು ರಕ್ತ ಚಿಮ್ಮಿದೆ ಅಂತ ಅನ್ನುವ ಅರ್ಥವನ್ನ ಬರೀತಾರೆ. ಇಲ್ಲಿ ಆ ಶ್ರೀನಿವಾಸನ ವಿಚಾರವನ್ನ ಹೇಳುವಾಗ ಇವತ್ತಿನ ದೇವಸ್ಥಾನದಲ್ಲಿ ನಿನ್ನೆ ದಿವಸ ಇಬ್ಬರು 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹುಣಸೆ ಮರ ಅನ್ನುವಂತಹದ್ದು ಮನೆಯ ಮುಂದೆ ಇದ್ರೆ ಬೇಗ ಮದುವೆ ಆಗೋದಿಲ್ಲ ಅನ್ನುವಂತಹದ್ದು, ಅದಕ್ಕೆ ಕಾರಣ ಏನು? ಯಾಕೆ ಅಂತಂದ್ರೆ ನಾವು ಎಷ್ಟೋ ಕಡೆಗೆ ಅವರ ಮನೆ ಮುಂದೆ ಹುಣಸೆ ಮರ ಇದೆ, ಆದ್ದರಿಂದ ಮದುವೆ ಆಗಿಲ್ಲ, ನೀವು ತಕ್ಷಣದಲ್ಲಿ ಅದನ್ನ ತೆಗೆದು ಹಾಕಿ ಆವಾಗ ಮದುವೆ ಆಗುತ್ತೆ ಅಂತಂದಾಗ ಮದುವೆನೂ ಆಗಿದೆ. ಹಾಗಾಗಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಇದೆ ಮನೆ ಮುಂದೆ ಹುಣಸೆ ಮರ ಇರಬಾರ್ದು ಅಂತ. ನಿನ್ನೆ ನೀವು ಹೇಳಿದಾಗ ಅದು ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಅಂತನ್ನುವಂತಹದ್ದನ್ನ ನೀವು ಹೇಳಿದ್ರಿ. ಇದಕ್ಕೆ ಏನ್ ಅರ್ಥ ಅಂತ, ಹಾಗಾದ್ರೆ ಒಳ್ಳೆಯದು ಕೆಟ್ಟದ್ದು ಅಂತನ್ನುವಂತ ಪ್ರಶ್ನೆಯನ್ನ ಆನಂದ ತೀರ್ಥಾಚಾರ್ಯರು ದಾವಣಗೆರೆಯಿಂದ ಮಾಡಿದ್ರು. ಇದಕ್ಕೆ ಉತ್ತರ ಏನು ಅಂತ ಕೇಳಿದ್ರೆ, ಶಾಸ್ತ್ರದಲ್ಲಿ ನಿನ್ನೆನೆ ಹೇಳ್ತಿದ್ದೆ, ಎಲ್ರಿಗೂ ಅರ್ಥ ಆಗಲಿ ಅಂತ ಅನ್ನುವುದಕ್ಕಾಗಿ ಇವತ್ತು ಅದರ ಉತ್ತರವನ್ನ ಹೇಳ್ತಾ ಇದ್ದೇನೆ. ಏನು ಅಂತಂದ್ರೆ, ಮಹಾಲಕ್ಷ್ಮಿ ಹುಣಸೆ ಮರದಲ್ಲಿರತಕ್ಕಂತಹ ಮಹಾಲಕ್ಷ್ಮಿಗೆ, ಅಂದ್ರೆ ಹುಣಸೆ ಮರದಲ್ಲಿರತಕ್ಕಂತಹ ಮಹಾಲಕ್ಷ್ಮಿ ಸನ್ನಿಧಾನ ಏನಿದೆ, ಆ ಸನ್ನಿಧಾನಕ್ಕೆ ಕಂಡವರ ನೆರಳು ಬೀಳಬಾರದು ಅಂತ ಪದ್ಯಮಾಲ ಅಂತನ್ನುವಂತಹ ಗ್ರಂಥದಲ್ಲಿ ಟೀಕಾಕೃತ್ಪಾದರು ಹೇಳುವಾಗ, ದೇವರ ಮೇಲೆ ನಮ್ಮ ನೆರಳು ಬೀಳಬಾರದಂತೆ, ಆ ರೀತಿಯಾಗಿ ದೇವರ ಪೂಜೆಯನ್ನ ಮಾಡಬೇಕು ಅಂತನ್ನುವಂತಹದ್ದು ಅದರ ಅಭಿಪ್ರಾಯ. ಅಲ್ಲಿ ಅನೇಕ ಮಾತುಗಳು ಬರ್ತದೆ. ಹಾಗಾಗಿ ದೇವರ ಮೇಲೆ ನಮ್ಮ ನೆರಳು ಬೀಳಬಾರದು ಅಂತ ಇದು ದೇವರಿಗಾಯಿತು. ಹಾಗೆ ಮಹಾಲಕ್ಷ್ಮಿಯ ನಿತ್ಯ ಸನ್ನಿಧಾನೋಪೇತವಾಗಿರತಕ್ಕಂತಹ ಹುಣಸೆ ಮರಕ್ಕೆ ಯಾವತ್ತಿಗೂ ಕೂಡ ಮದುವೆಯಾಗದಿರುವ ಕನ್ಯೆಯ ಮತ್ತೆ ನೆರಳು ಆ ಮರದ ಮೇಲೆ ಬೀಳಬಾರದಂತೆ. ನೀವು ಓಡಾಡ್ತೀರಿ, ಓಡಾಡಿದಾಗ ಒಂದು ಚೂರು ಆ ಮರದ ನೆರಳು ನಿಮ್ಮ ನೆರಳು ಅದರ ಮೇಲೆ ಬಿದ್ರೆ, ಅಲ್ಲಿ ಬರೀತಾರೆ ಧರ್ಮಶಾಸ್ತ್ರದಲ್ಲಿ, ಕನ್ಯೆಯ ನೆರಳು ಬಿದ್ರೆ ಅಲ್ಲಿ ಇರುವಂತಹ ಸನ್ನಿಧಾನ ಹೊರಟು ಹೋಗುತ್ತೆ ಅಂತ. ಹಾಗಾಗಿ ಆ ಮರವನ್ನ ತೆಗೆದು ಹಾಕಿ ಅಂತ ಹೇಳುವಂತಹದ್ದು ಯಾಕೆ ಅಂದ್ರೆ, ಮನೆಯ ಮೇಲೆ ಓಡಾಡ್ತಾನೆ ಇರ್ತಾರೆ, ಅದನ್ನ ತೆಗಿಬೇಕು ಅಂತ ಅಷ್ಟೇ ಅರ್ಥ ಅಲ್ಲ. ಅಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತೆಗಿಬೇಕು ಅಂತ ಹೇಳ್ತದೆ.
ಅದೇ ಧರ್ಮಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಯಾವುದನ್ನೇ ತೆಗಿಬೇಕಾದ್ರೂ ಕೂಡ ನಮಗೆ ಅದು ಪ್ರತಿಬಂಧಕ ಅಂತಂದಾಗ ತೆಗಿಲೇಬೇಕು. ತೆಗೆಯುವುದು ಅಂದ್ರೆ ಕ್ರಮ ಉಂಟು. ಹೇಗೆ ಅಂತ ಕೇಳಿದಾಗ, ಇನ್ನೊಂದು ಕಡೆ ಮತ್ತೊಂದು ಮರವನ್ನ ಅಂದ್ರೆ ಒಂದು ಚಿಕ್ಕ ಹುಣಸೆ ಮರವನ್ನ ತರಬೇಕು. ತಂದು ಬಿಟ್ಟು ಈ ದೊಡ್ಡ ನಮ್ಮ ಮನೆಯ ಮುಂದೆ ಇರತಕ್ಕಂತಹ ಹುಣಸೆ ಮರದ ಲಕ್ಷ್ಮಿಯ ಸನ್ನಿಧಾನವನ್ನ ಇದರಲ್ಲಿ ಕಲಾಕರ್ಷಣೆ ಮಾಡಬೇಕು. ಚಿಕ್ಕ ಗಿಡದಲ್ಲಿ ಕಲಾಕರ್ಷಣೆ ಮಾಡಿ, ಅಮ್ಮ ನಿನ್ನನ್ನು ಬಿಡಿಸಿ ಬೇರೆ ಕಡೆ ಸ್ಥಾಪನೆ ಮಾಡ್ತೇನೆ, ಆದ್ದರಿಂದ ನನ್ನ ಮಗಳು ಮನೆಯಲ್ಲಿ ಇರ್ತಾಳೆ, ಅವಳ ನೆರಳು ಬೀಳ್ತಾ ಇರ್ತದೆ, ಬಿದ್ರೆ ಮಹಾಪಾಪ, ಆದ್ದರಿಂದ ಅದಕ್ಕೆ ನಿನ್ನನ್ನ ಬೇರೊಂದು ಕಡೆ ಪ್ರತಿಷ್ಠೆ ಮಾಡ್ತೇನೆ ಅಂತ ಹೇಳಿ ಇದನ್ನ ಕಲಾಕರ್ಷಣೆ ಮಾಡಿ ಆ ಗಿಡದೊಳಗೆ ಆವಾಹನೆ ಮಾಡಿ ಆ ಗಿಡವನ್ನ ಮತ್ತೊಂದು ಎಲ್ಲಿಯಾದರೂ ದೇವಸ್ಥಾನವೋ ನದಿ ತೀರವೋ ಉದ್ಯಾನವನವೋ ಎಲ್ಲಿಯೋ ಒಂದು ಕಡೆ ಒಂದು 4-6 ಜನರಿಗೆ ಉಪಯೋಗ ಬೀಳುವಂತಹ ಜಾಗದಲ್ಲಿ ನೆಟ್ರೆ ಆಗ ಈ ಮನೆಯಲ್ಲಿರತಕ್ಕಂಥ ಗಿಡವನ್ನ ತೆಗೆಸಿದ ದೋಷ ಪರಿಹಾರ ಆಗುತ್ತೆ ಅಂತ ಧರ್ಮಶಾಸ್ತ್ರ ಹೇಳಿದೆ. ಹಾಗಾಗಿ ಆ ಗಿಡಗಳು ಮನೆಯಲ್ಲಿ ಇರಬಾರದು ಅಂತ ಅಷ್ಟೇ ಅಭಿಪ್ರಾಯವೇ ಹೊರತು ಅದಕ್ಕೆ ಬೇಕಾಗಿರತಕ್ಕಂತ ರೀತಿಯಲ್ಲಿ ಉಪಚಾರ ಮಾಡ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಈಗ ಸಣ್ಣ ಪುಟ್ಟ ಈಗ ಮನೆಯಲ್ಲಿ ಹೇಳ್ತಾರಲ್ಲ, ನರಸಿಂಹದೇವ್ರ ಸಾಲಿಗ್ರಾಮ ಎಲ್ಲ ಇಟ್ಕೊಂಡ್ರೆ ತುಂಬಾ ಭಯ ರೀ, ಅದೇ ವಾಸುದೇವ ಸಾಲಿಗ್ರಾಮ ಆದ್ರೆ ಮನೆಯಲ್ಲಿ ಇಟ್ಕೋಬಹುದು ಅಂತ. ಅಂದ್ರೆ ತಾತ್ಪರ್ಯ ಏನು? ಹಂಗಾರೆ ಅದು ಕೆಟ್ಟದ್ದು ಅಂತ ಅರ್ಥ. ಕೆಟ್ಟದ್ದು ಅಂತಲ್ಲ, ಅದಕ್ಕೆ ಬೇಕಾದ ರೀತಿಯಲ್ಲಿ ಉಪಚಾರ ಮಾಡ್ಲಿಕ್ಕೆ ನಮ್ಮಿಂದ ಆಗುವುದಿಲ್ಲ ಅಂತ ಅಷ್ಟೇ ಅಭಿಪ್ರಾಯವೇ ಹೊರತು ಕೆಟ್ಟದ್ದು ಅಂತ ಅಭಿಪ್ರಾಯ ಅಲ್ಲ. ಹಾಗೆ ಈ ಹುಣಸೆ ಮರದಲ್ಲೂ ಕೂಡ ಲಕ್ಷ್ಮೀ ಸನ್ನಿಧಾನ ವಿಶೇಷವಾಗಿರೋದರಿಂದ ಲೌಕಿಕದಲ್ಲಿ ಅದರಲ್ಲಿ ಭೂತ ಪ್ರೇತಗಳಿರ್ತವೆ, ಪಿಶಾಚಿಗಳಿರ್ತವೆ ಅಂತನ್ನುವಂತಹದ್ದು. ಅದಕ್ಕಿಂತಲೂ ವಿಶೇಷ ಅಂದ್ರೆ ಎಲ್ಲಿ ಸರಿಯಾದ ರೀತಿಯಲ್ಲಿ ಅನುಸಂಧಾನ ಉಪಯೋಗಗಳು ಇರುವುದಿಲ್ಲ ಅಲ್ಲಿ ಭೂತ ಪ್ರೇತಗಳಿರ್ತವೆ ಅಂತ ಅರ್ಥವೇ ಹೊರತು ನಿತ್ಯದಲ್ಲಿ ಸಜ್ಜನರಿಗೆ ಅದರಿಂದ ಉಪಯೋಗವಾಗುವ ರೀತಿಯಲ್ಲಿ ಇದ್ರೆ ಅದರಲ್ಲಿ ಭೂತ ಪ್ರೇತ ಪಿಶಾಚಾದಿಗಳು ಇರೋದಿಲ್ಲ ಅನ್ನುವಂತಹ ಅಂಶವನ್ನ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಒಂದು. ಇನ್ನೊಂದು ಮಾತನ್ನ ಕೇಳಿದ್ರು, ಈ ಶ್ರೀನಿವಾಸನ ದರ್ಶನವನ್ನ ಮಾಡಿ ಹೊರಗೆ ಬಂದ ಮೇಲೆ ಆ ವಿಮಾನ ಗೋಪುರದಲ್ಲಿರ್ತಕ್ಕಂತಹ ಪರಮಾತ್ಮನನ್ನ ನೋಡ್ಬೇಕು ಅಂತಾರೆ. ಇದು ಯಾಕೆ ಅಂತ, ಇದನ್ನ ಆನಂದ ನಿಲಯ ಅಂತ ಕರೆದಿದ್ದಾರೆ. ಅದಕ್ಕೆ ಇದನ್ನ ಯಾರು ಮಾಡಿದ್ದು ಅಂದ್ರೆ ತೋಂಡಮಾನನಿಂದ ನಿರ್ಮಿತವಾದದ್ದು ಅಂತ ಇತಿಹಾಸ ಹೇಳ್ತದೆ. ಭವಿಷ್ಯ ಪುರಾಣ ಹೇಳುತ್ತೆ. ಭವಿಷ್ಯೋತ್ತರ ಪುರಾಣ ಬೇರೆ, ಭವಿಷ್ಯ ಪುರಾಣ ಬೇರೆ. ಅದರೊಳಗೆ 14ನೇ ಅಧ್ಯಾಯ 80ನೇ ಶ್ಲೋಕದಲ್ಲಿ ಈ ಮಾತು ಹೇಳ್ತಾರೆ. ತತಃ ಆನಂದ ನಿಲಯೇ ತೋಂಡಮಾನ ವಿನಿರ್ಮಿತೆ ವಿಮಾನಾಗ್ರೇ ಶ್ರೀನಿವಾಸ ರರಾಜ ಭಗವಾನ್ ಹರಿಹಿ ಆನಂದ ಜನಕತ್ವತ್ತು ತಮ್ ಆನಂದ ನಿಲಯಂಬಿದುಹು ಅಂತ. ಆ ಆನಂದ ಎಂಬತಕ್ಕಂತಹ ಜನಕನ ಮಗ, ಜನಕನ ತಮ್ಮ ತೋಂಡಮಾನ, ಅವನು ಏನು ಮಾಡಿದ್ದ? ಜನಕ ಅಲ್ಲ, ಈ ಇವನು ಯಾರು ಆಕಾಶರಾಜನ ತಮ್ಮನಾಗಿರತಕ್ಕಂತಹ ಮತ್ತೆ ಇವನು ತೋಂಡಮಾನ ಅವನು ನಿರ್ಮಾಣ ಮಾಡಿರ್ತಕ್ಕಂತಹದ್ದು ಅಂತ. ಇದರ ಬಗ್ಗೆ ಹೇಳ್ತಾರೆ, ತುಂಬಾ ಇದೆ ವಿಚಾರ. ಒಂದು ಮಾತು ಹೇಳಿಬಿಡ್ತೇನೆ. ಏನು ಅಂದ್ರೆ, ಬ್ರಹ್ಮ ದೀಪದ್ವಯಂ ಅಕಲ್ಪಯತ್. ಆ ದೇವರ ಮುಂದೆ 2 ದೀಪಗಳನ್ನ ಬ್ರಹ್ಮದೇವರು ತುಪ್ಪದ ದೀಪವನ್ನ ಹಚ್ಚಿದ್ರಂತೆ. ಅದು ಇವತ್ತಿಗೂ ಉರಿತಾ ಇದೆ, ಹಗಲು ರಾತ್ರಿ ಉರಿತಾ ಇದೆ. ಅದನ್ನು ಹೇಳ್ತಾರೆ, ಯಾವತ್ ಕಲಿಯುಗಂ ತಿಷ್ಟೇತ್ ತಾಪದ್ ದ್ವೀಪದ್ವಯೋಭಿವರ್ಧತಾಂ. ಕಲಿಯುಗ ಮುಗಿಯುವ ತನಕ ಈ ದೀಪ ಅಲ್ಲಿ ಉರಿತಾ ಇರಬೇಕು. ಯದಾ ವಿಮಾನ ಪತನಂ ತದಾ ದೀಪ ವಿನಾಶನಂ. ಯಾವಾಗ ಆ ವಿಮಾನ ಗೋಪುರ ಇದೆಯಲ್ಲ ಅದು ಕೆಳಗೆ ಬೀಳುತ್ತದೋ ಆಗ ದೀಪ ಆರುತ್ತೆ. ತದಾ ಅವತಾರ ಸಂಪೂರ್ಣಂ ಇತಿಮೇ ನಿಶ್ಚಿತಾಮತಿ. ಆವಾಗ ಅವತಾರ ಸಮಾಪ್ತಿ ಅಂತ ಅನ್ನುವಂಥದ್ದನ್ನ ತಿಳಿದುಕೊಳ್ಳಿ ಅಂತ ಅಲ್ಲಿ ಹೇಳಿದ್ದಾರೆ. ಯಾರಿಗೆ? ಗೋಪಿನಾಥ ಎಂಬತಕ್ಕಂತ ಬ್ರಾಹ್ಮಣ ಮತ್ತು ರಂಗದಾಸನೆಂಬತಕ್ಕಂತಹ ಶೂದ್ರ ಶ್ರೀನಿವಾಸನ ಆರಾಧನೆಯನ್ನ ಮಾಡುವಾಗ ಅವನಿಗೆ ಹೇಳಿರ್ತಕ್ಕಂತಹದ್ದು ಅಂತ ಅನ್ನುವಂತಹದ್ದು ಇದರ ಒಳಗಿನ ಅಭಿಪ್ರಾಯ. ಇಷ್ಟು ತಿಳಿದುಕೊಂಡು ನಿನ್ನೆ ದಿವಸ ಆ ಪರ್ವತದ ಒಳಗಡೆ ಭಗವಂತ ನೆಲೆಸಿದ್ದಾನೆ ಅಂತ ಅನ್ನುವಂತಹದ್ದು, ಅಂದ್ರೆ ಆ ಹುತ್ತದೊಳಗೆ ಭಗವಂತ ನೆಲೆಸಿದ್ದಾನೆ ಅಂತ ಅನ್ನುವಂತಹದ್ದನ್ನ ನಿನ್ನೆ ನಾವು ಕೇಳಿದೆವು. ಇದಾದ ಮೇಲೆ ಮುಂದೆ ಹೇಳ್ತಾ ಇರುವಾಗ ಅವನಿಗೆ ಯಾಕೆ ಶಾಪ ಬಂತು, ಅವನು ಏನು ಹೋದ ಜನ್ಮದಲ್ಲಿ ಮಾಡಿದ್ದ ಇತ್ಯಾದಿ ಕಥೆಗಳನ್ನೆಲ್ಲವನ್ನು ಕೂಡ ನಾವು ಕೇಳಿದ್ದೇವೆ. ಕೇಳಿ ಆಮೇಲೆ ಹೇಳ್ತಾರೆ, ಅಲ್ಲಿ ಅವನಿಗೆ ಆ ರೀತಿಯಾದಂತ ಶಿಕ್ಷೆ ಆಗ್ಲಿಕ್ಕೆ ಏನು ಕಾರಣ ಅಂತ ಬೇರೆ ಬೇರೆ ಪುರಾಣಗಳು ಅನೇಕ ಕಾರಣಗಳನ್ನ ಹೇಳುತ್ತಾರೆ. ಅದರಲ್ಲಿ ಒಂದು ಕಾರಣ ಬಹಳ ಅದ್ಭುತವಾಗಿದೆ.
ಅವಳು ಏನ್ ಹೇಳ್ತಾಳೆ ಅಂದ್ರೆ, ಈ ಗೋಪಾಲಕಿ ಈ ಬ್ರಹ್ಮದೇವರೆಂಬ ಆಕಳನ್ನ ಕೊಟ್ಟು ರುದ್ರದೇವರೆಂಬ ಕರುವನ್ನ ಕೊಟ್ಟು ಅದಕ್ಕೆ ಏನು ಹಣ ಬೇಕು ಕೇಳು ಅಂತ ಕೇಳಿದಾಗ ಅವನು ಹೇಳ್ತಾಳೆ, ನನಗೆ ಹಣ ಬೇಕಾಗಿಲ್ಲ, ವಿಕ್ರೀತ್ವ ಗಾಂ ಮಹಾಲಕ್ಷ್ಮಿ. ಅವಳು ನನಗೆ ಹಣ ಬೇಕಾಗಿಲ್ಲ, ಈ ಗೋವಿಗೆ ನೀನು ಬೆಲೆ ಕಟ್ಲಿಕ್ಕೂ ಸಾಧ್ಯ ಇಲ್ಲ, 3 ನಿಯಮಗಳನ್ನು ಹೇಳ್ತೇನೆ ಅದನ್ನು ಕೇಳು. ಏನು? ಈ ಗೋವು ಆಚಾರ ಮ್ಯೂಟ್ ಆಗಿದ್ದಾರೆ, ಮ್ಯೂಟ್ ಆಗಿದೆ. ಅದರಿಂದ ಇದರ ಹಾಲು ಅಮೃತಮಯವಾದದ್ದು. ಇದನ್ನು ಯಾರು ಕುಡಿತಾರೆ ಅವರು ಮರಣರಹಿತರಾಗ್ತಾರೆ. ಆದ್ದರಿಂದ ನಿನ್ನ ಅನೇಕ ಸಾವಿರಾರು ಗೋವುಗಳ ಮಧ್ಯದಲ್ಲಿ 10ರಲ್ಲಿ 11 ಅಂತ ನೀನು ಎಣಿಸ್ಬೇಡ, ಇದನ್ನ ಪ್ರತ್ಯೇಕವಾಗಿಟ್ಟುಕೋ, ಇದೇ ನನಗೆ ಕೊಡುವ ಹಣ ಅಂತ ಹೇಳಿ ಅವಳು ಮಾಡಿರ್ತಾಳೆ. ಆದ್ರೆ ಇವ್ರು ಏನ್ ಮಾಡ್ತಾಳೆ ಅಂತಂದ್ರೆ, ಏನ್ ಮಾಡ್ತಾನೆ ಅಂದ್ರೆ ನೋಡಿ, ಈ ರೀತಿಯಾಗಿ ಅಂದ್ರೆ ಅವಳು ಒಂದು ರೀತಿಯಲ್ಲಿ ದಾನ ಕೊಟ್ಟದ್ದು. ಯಾವತ್ತಿಗೆ ನಾವು ದಾನ ತಗೊಳ್ತೇವೆ ಗೋದಾನ, ಆ ಗೋದಾನ ತಗೊಂಡ್ರೆ ಅಲ್ಲೊಂದು ನಿಯಮ ಇದೆ. ಯಾರು ಗೋದಾನ ತಗೊಳ್ಳೋ ತಪ್ಪಲ್ಲ, ತಗೊಳ್ಬೇಕು. ಬ್ರಾಹ್ಮಣ ಅಲ್ಲದೆ ಮತ್ತಿನ್ಯಾರು? ದಾನ ಪ್ರತಿಗ್ರಹ ಎರಡೂ ಬ್ರಾಹ್ಮಣ ಮಾಡ್ಬೇಕಾದ್ದು. ಆ ಯಾವ ಗೋವನ್ನು ದಾನ ತಗೊಂಡಿರ್ತಾನೆ ಆ ದಾನ ಅಂದ್ರೆ ಇವಳೇ ದುಡ್ಡಿಗೆ ಮಾರಿಲ್ಲ, ಅಂದ್ರೆ ದಾನ ಕೊಟ್ಟ ಹಾಗೆ ಲೆಕ್ಕ ಚೋಳರಾಜನಿಗೆ. ಅದ್ ತಗೊಂಡ ಮೇಲೆ ಏನ್ ಮಾಡ್ಬೇಕು? ಒಂದು ನಿಯಮ ಇದೆ ಧರ್ಮಶಾಸ್ತ್ರದಲ್ಲಿ. ಏನು? ಆ ದಾನ ತಗೊಂಡಿರ್ತಕ್ಕಂಥ ಗೋವಿನ ಹಾಲನ್ನ ಪೂರ್ತಿಯಾಗಿ ಅಂದ್ರೆ ಕರು ಕುಡಿದು ಉಳಿದ ಹಾಲನ್ನ ದೇವರಿಗೆ ಅಭಿಷೇಕ ಮಾಡ್ಬೇಕು. ಅಭಿಷೇಕ ಮಾಡಿ ಆ ಹಾಲನ್ನ ಎಲ್ರಿಗೂ ಕೊಡ್ಬೇಕು. ಯಾಕೆ ಅಂದ್ರೆ ಅದು ಎಲ್ರಿಗೂ ಸೇರಿರುವಂತಹದ್ದು. ಹಾಗಾಗಿ ಅದನ್ನು ಎಲ್ರಿಗೂ ಕೊಟ್ಟು ತಾನು ಉಣಬೇಕು, ಪ್ರಸಾದ ಅಂತ ಉಣಬೇಕು, ಇದು ನಿಯಮ. ಆದರೆ ಇವನೇನ್ ಮಾಡಿಬಿಟ್ಟ, ತನ್ನ ಮಗನಿಗೆ ಕುಡಿಲಿಕ್ಕಾಗಿ ಅಂತ ಹೇಳಿ ಅಮೃತಮಯವಾಗಿರ್ತಕ್ಕಂಥ ಹಾಲನ್ನು ತನ್ನ ಮಗನಿಗೆ ಮೀಸಲಾಗಿಟ್ಟ. ಇದು ತಪ್ಪು. ಆದ್ದರಿಂದ ಗೋದಾನ ತಗೊಂಡಾಗ ಏನ್ ಹೇಳಿದ್ದು, ಅದು ನನ್ನ ಮಗನಿಗೆ ಅಂತಲ್ಲ, ಎಲ್ರಿಗೂ ಅದು ಭಗವಂತನಿಗೆ ಅಭಿಷೇಕ ಮಾಡ್ಬೇಕಾಗಿತ್ತು. ಆದರೆ ಅಭಿಷೇಕ ಮಾಡಲಿಲ್ಲ. ಇದೆಲ್ಲವೂ ಕೂಡ ಅಪರಾಧ. ಈ ಅಪರಾಧಕ್ಕಾಗಿ ಇಂತಹ ಶಿಕ್ಷೆ ಅಂತ ಒಂದು ಪುರಾಣ ಹೇಳುತ್ತೆ. ಹೀಗೆ ಅನೇಕ ಪುರಾಣಗಳು. ಅದು ಯಾಕೆಂದ್ರೆ ಬಹು ಕ್ಷೀರಗಾವಹ ಅಂತ ಬಹಳಷ್ಟು ಹಾಲನ್ನ ಕೊಡುವಂತಹ ಆಕಳು ಅಂತ ಅನ್ನೋದು. ನೋಡಿ, ಅಷ್ಟು ಆಕಳು ಹಾಲು ಕೊಟ್ಟು ಕೂಡ ಎಲ್ಲ ತನ್ನ ಮಗನಿಗೆ ಅಂತ ಇಟ್ಕೊಂಡ್ಬಿಟ್ರೆ ಉಳಿದವ್ರಿಗೆ ಕೊಡ್ಬೇಕು ತಾನೆ. ತಾನೇ ಬಚ್ಚಿಟ್ಕೊಂಡ್ಬಿಟ್ರೆ ಉಳಿದವ್ರಿಗೆ ಹೆಂಗ್ ಸಿಗಬೇಕು? ಅದು ಅಪರಾಧ ಅಂತ ಅನ್ನುವಂತಹದ್ದು. ಈ ರೀತಿಯಾಗಿ ನೋಡಿ, ಅದು 3 ಹೊತ್ತು ಹಾಲನ್ನು ಕೊಡುವಂತಹ ದೇನುವಾಗಿದ್ರು ಕೂಡ ಸಾಯಂಕಾಲ ಮಾತ್ರ ಹಾಲನ್ನು ಕೊಡ್ತಿರ್ಲಿಲ್ಲ ಅಂತ. 3 ಹೊತ್ತು ಹಾಲು ಕೊಡ್ತಿತ್ತು, ಆದ್ರೆ ಸಾಯಂಕಾಲ ಹೊತ್ತು ಹಾಲು ಕೊಡ್ತಿರ್ಲಿಲ್ಲ. ಹೀಗೆ ಒಂದಲ್ಲ ಎರಡಲ್ಲ 6 ದಿನ ಹಾಲು ಕೊಟ್ಟಿಲ್ಲಂತೆ. 6 ದಿನ ಕಳೆಯುವಾಗ ರಾಜನ ಹೆಂಡತಿ ಸ್ವಯಂ ಗೋವನ್ನು ಕಟ್ಟಿ ಹಾಕಿ ತನ್ನ ಎದುರಿಗೆ ಹಾಲನ್ನು ಕರೆಸಿದಾಗ 3 ಹೊತ್ತು ಹಾಲು ಕೊಟ್ಟಿದ್ದು, ಇವತ್ತು ಯಾಕೆ ಹಾಲು ಕೊಟ್ಟಿಲ್ಲ ಅಂತ ಗದರಿಸಿ ಅವನನ್ನ ಕೇಳಿದ್ದಾಳೆ ಅಂತ ಹುಲಿಮನೆ ಆಚಾರ್ಯರು ವ್ಯಾಖ್ಯಾನದಲ್ಲಿ ಬರೀತಾರೆ. ಇದನ್ನೇನು 6 ದಿನ ಅಂತ ಏನು ಹೇಳಲಿಲ್ಲ, ಅದು ಹಾಲು ಕೊಡದಿದ್ದಾಗ ಅಂತ. ಅದಕ್ಕೆ 6 ದಿನ ಅಂತ ಅನ್ನೋದನ್ನ ಬೇರೆ ಪುರಾಣದ ಉದಾಹರಣೆಯನ್ನು ಕೊಟ್ಟು ಹುಲಿಮನೆ ಆಚಾರ್ಯರು ಬರೀತಾ ಇದ್ದಾರೆ. ಅಂತೂ ಇಷ್ಟು ಆಕಳು ಏನ್ ಮಾಡಿದೆ ಅಂದ್ರೆ, ಆ ರಾಜನ ಹತ್ರ ಹೋಗಿ ಮೂಸಿ ನೋಡ್ತಾ ಇದೆ. ಮೂಸಿ ನೋಡಿ ಹೇಳ್ತಾ ಇದೆ, ಅಂದ್ರೆ ಹೇಳಲಿಕ್ಕೆ ಬರೋದಿಲ್ಲ, ಮೂಸ್ತಾ ಇದೆ. ಮೂಸೋದರಿಂದಲೇನೆ ಹೇಳ್ತಾ ಇದೆ, ಆದ್ರೆ ಅವನಿಗೆ ಅರ್ಥ ಆಗಿಲ್ಲ. ಆಗ ಗೋಪಾಲಕನನ್ನು ಕೊಟ್ಟು ಕಳಿಸಿದ್ದಾರೆ. ಗೋಪಾಲಕ ಬಂದು ನೋಡಿದಾಗ ಅಲ್ಲಿ ರಕ್ತ ಎಲ್ಲ ಚಿಮ್ಮಿದ್ದನ್ನ ನೋಡಿದ್ದಾನೆ. ಅದಾದ ನಂತರ ಮತ್ತೆ ಆ ಗೋಪಾಲಕ ಬಂದು ಹೇಳ್ತಾನೆ. ಆ ಗೋಪಾಲಕ ಬಂದು ಹೇಳಿದಾಗ ಆಗ ಅವನು ಓಡಿ ಬರ್ತಾನೆ. ಬಂದು ನೋಡಿದ ಕೂಡ್ಲೆ ಅವರು ಶಾಪವನ್ನ ಕೊಟ್ಟಿದ್ದಾರೆ. ಇದು ಪಿಶಾಚೋ ಬಬದುರ್ಬುದ್ಧೆ ಯಾವತ್ ಕಲಿಯುಗಂ ತಿಷ್ಟೇ, ಕಲಿಯುಗ ಮುಗಿಯುವ ತನಕ ನೀನು ಪಿಶಾಚಿಯಾಗು ಎಂಬ ರೀತಿಯಲ್ಲಿ ಶಾಪವನ್ನ ಕೊಟ್ಟಿದ್ದಾರೆ. ಇಲ್ಲಿ ವ್ಯಾಖ್ಯಾನಕಾರ ಹೇಳ್ತಾರೆ, ತತ್ರ ಸಮಾಜಿಗ್ರನ್ ಅಂದ್ರೆ ಏನಂದ್ರೆ, ಪ್ರಾಣಿಗಳು ಮೂಸಿ ನೋಡಿ ಎಲ್ಲವನ್ನು ತಿಳ್ಕೊಳ್ತಾವಂತೆ. ಈಗ ನೀವು ಒಳ್ಳೆಯವರು ಕೆಟ್ಟವರು ನೀವು ಹತ್ರ ಹೋಗಿ ನೀವು ತಿಕ್ತಾ ಕೂಡಿ ಆಗ ನಿಮ್ಮನ್ನ ಮೂಸುತ್ತೆ. ಮೂಸಿದ್ಮೇಲೆ ನೀವು ಒಳ್ಳೆಯವರು ಕೆಟ್ಟವರು ಅಂತ ಕಂಡು ಹಿಡಿದು, ಒಂದು ವೇಳೆ ನೀವು ಕೆಟ್ಟವರು ಅಂತ ಆಗಿದ್ರೆ ಹಾಯ್ಲಿಕ್ಕೆ ಶುರು ಮಾಡುತ್ತೆ, ಬಿಡಿಸ್ಕೊಳ್ಲಿಕ್ಕೆ ಶುರು ಮಾಡುತ್ತೆ, ನೀವು ಮುಟ್ಟಬೇಡಿ ಅಂತ ಹೇಳುತ್ತೆ. ಹೀಗೆ ಎಲ್ಲವೂ ಮಾತನಾಡೋದು ಕೇವಲ ಉಸಿರಿನಿಂದ ಮಾತನಾಡುವ ಪ್ರಾಣಿ ಅಂತ ಆದ್ರೆ ಅದು ಆಕಳು ಅಂತ. ಹೀಗೆ ಗೋ ಬ್ರಾಹ್ಮಣರಿಗೆ ಮಾತ್ರ
ಈ ರೀತಿಯಾದಂತ ಶಕ್ತಿ. ಹಾಗಾದ್ರೆ ನಮ್ಗೆ ಎಲ್ಲಿ ವಾಸನೆಯಿಂದ ಕಂಡು ಹಿಡಿಯುವ ತಾಕತ್ತು ಕೊಟ್ಟಿದ್ದಾರೆ? ಆಕಳಿಗೆ ವಾಸನೆಯಿಂದ ಕಂಡು ಹಿಡಿಯುವಂತಹ ತಾಕತ್ತು. ವಾಸನೆ ನೋಡಿ ಹೇಳುತ್ತೆ, ಅದು ಉಸಿರಿನಿಂದ ಮಾತನಾಡುತ್ತೆ. ಹಾಗಾದ್ರೆ ಬ್ರಾಹ್ಮಣ ಎಲ್ಲಿ ಅಂತ ಕೇಳಿದ್ರೆ ನಮಗೂ ಕೂಡ ಉಸಿರಿನ ದೇವತೆ ಯಾರು? ಮುಖ್ಯ ಪ್ರಾಣ ದೇವರು. ಮುಖ್ಯ ಪ್ರಾಣ ದೇವರ ಶಾಸ್ತ್ರ ಅಂತಂದ್ರೆ ಸರ್ವಮೂಲ ಗ್ರಂಥ. ಅದರಿಂದಲೇ ನಾವು ಮಾತನಾಡ್ಬೇಕೆ ಹೊರತು ಅದರಿಂದ ನಾವು ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಪ್ರಶ್ನೆಗೂ ನಾವು ಉತ್ತರ ಕೊಡ್ಬೇಕಾದ್ರೆ ನಮ್ಗೆ ಸರ್ವಮೂಲ ಗ್ರಂಥವೇ ಸಾಕ್ಷಿ ಅಂತ. ಈ ರೀತಿಯಾಗಿ ಸ್ತ್ರೀಯೋ ಭಾರೇಣ ತುಷ್ಯಂತಿ ಗಾವಃ ಸ್ವಚ್ಛಂದಚಾರತಃ ಕುಂಜರ ಪಾಂಸು ಸರ್ವೇಣ ಬ್ರಾಹ್ಮಣ ಪರನಿಂದಯ. ಈ ರೀತಿಯಾಗಿ ಆ ಹಾಲನ್ನ ಏನಂದ್ರೆ ಸ್ತ್ರೀಯೋ ಭಾರೇಣ ತುಷ್ಯಂತಿ, ಅವರಿಗೆ ಸ್ತ್ರೀಯರಿಗೆ ಸಾಮಾನ್ಯವಾಗಿ ದುಷ್ಟ ಸ್ತ್ರೀಯರು ಅಂತನ್ನುವ ದೃಷ್ಟಿಯಲ್ಲಿ ಹೇಳಿದ್ದಾರೆ. ಸ್ತ್ರೀಯರು ಅಂತಂದ್ರೆ ಭಾರ. ಎಷ್ಟೆಷ್ಟು ಬಂಗಾರವನ್ನ ಹೊರ್ತೀರಿ ಅಷ್ಟಷ್ಟು ಅವರಿಗೆ ಸಂತೋಷ ಆಗುತ್ತೆ. ಬಂಗಾರ ಹೇರಿ 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 ಅಂದ್ರೆ ನಾನು ಆಗ್ಲೇ ಹೇಳಿದೆ, ಇದು ದುಷ್ಟ ಸ್ತ್ರೀಯರನ್ನು ಕುರಿತು ಹೇಳಿದಂತಹದ್ದು. ಗಾವಹ ಸ್ವಚ್ಛ, ಇದು ಸರಿಯಾದದ್ದೇ. ಸ್ವಚ್ಛಂದ ಮಾಲ, ಅದಕ್ಕೆ ಸ್ವಚ್ಛಂದವಾಗಿ ನೀವು ಬಿಟ್ಬಿಡಿ ಮೇಲಿಕ್ಕೆ, ಅದರ ಅಷ್ಟು ಆನಂದ ಇನ್ನೊಂದಿಲ್ಲ. ನೀವು ಕಟ್ಟಿ ಹಾಕಿದ ಕೂಡಲೇ ಅದಕ್ಕೆ ಇದಾಗುತ್ತೆ. ಹಾಗೆ ಕುಂಜರಹ ಪಾಂಸು ವರ್ಷೇಣ, ಆನೆಗೆ ನೋಡಿ ಧೂಳು ಮೈ ಮೇಲೆ ಹಾಕೊಟ್ರೆ ಅದು ಖುಷಿ. ಹಾಗೇನೆ ಬ್ರಾಹ್ಮಣ ಪರನಿಂದಯ, ಕೆಟ್ಟ ಬ್ರಾಹ್ಮಣರು ಅಂತ ಅರ್ಥ. ಇನ್ನೊಬ್ಬರನ್ನ ನಿಂದೆ ಮಾಡೋದರಲ್ಲೇ ಪರಮಾನಂದ ಭರಿತರಾಗಿರ್ತಾರೆ. ಹೀಗೆಲ್ಲ ಅದನ್ನ ಹೇಳ್ತಾರೆ. ದೇನು ಶೇಷಾಚಲಂ ತತ್ರ ವಾಲ್ಮೀಕಂ ಹರಿಮಂದಿರೆ ಅಭಿಶೇಷಂ ಚಕಾರ ಸ್ವಪಯೋದರೋ ಮತಃ. ಆವಾಗ ಇಲ್ಲಿ ಏನಾಯ್ತು, ಶ್ರೀನಿವಾಸನ ಮೇಲೆ ಆ ಕೊಡಲಿಯ ಪೆಟ್ಟು ಬಿದ್ದಿದೆ. ಕೊಡಲಿಯ ಪೆಟ್ಟು ಬಿದ್ದಾಗ ಏನಾಗಿದೆ, ರಕ್ತ ಚಿಮ್ಮಿದೆ. ಅದನ್ನ ರಾಜ ನೋಡಿದ ಕೂಡಲೇ ಅವನು ಕೇಳ್ತಾನೆ, ಯಾತಕ್ಕೋಸ್ಕರವಾಗಿ ನೀನು ಶಾಪ ಕೊಟ್ಟಿ ಅಂತನ್ನುವಂತ ಮಾತನ್ನ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಏನಪ್ಪ ಏನ್ ಮಾಡೋದು, ಕೊಟ್ಟು ಬಿಟ್ಟೆ. ನಾನು ಎಂಥವನು ಅಂತ ಕೇಳಿದ್ರೆ ಅದಕ್ಕೆ ವರ್ಣನೆ ಮಾಡ್ತಾರೆ. ಪಾಪಿಷ್ಟೋಹಂ ದುರಾಚಾರ ರಾಜ್ಯೈ ಸ್ವಯಂ ಅದೋದ್ಭುತ ಅನಾಥಂ ಭುಕ್ತಿಹೀನಂ ಮಾಂ ದರಿದ್ರಂ ವನಚಾರಿಣಂ. ಶಾಪ ಆಮೇಲೆ ಹೇಳ್ತಾನೆ, ಏನೋ ಕೊಟ್ಬಿಟ್ನಪ್ಪ ಸಾರಿ ಅಂತ. ಏನ್ರಿ ಶಾಪ? ಅದು ಕಲಿಯುಗ ಮುಗಿಯುವ ತನಕ ಪಿಶಾಚಿ ಆಗು ಅನ್ನುವ ಶಾಪವನ್ನ ಕೊಟ್ಬಿಟ್ಟು ಸಾರಿ ಅಂದ್ರೆ ಸಾಕ? ಅದಕ್ಕೆ ದೇವ್ರು ತನ್ನಂತ ಪಾಪಿಷ್ಟೋಸಿ ದುರಾಚಾರ, ನಾನು ಯಾರು? ಅನಾಥಂ ದರಿದ್ರಂ ವನಚಾರಿಣಂ ಮಾತಾ ಪಿತೃವಿಹೀನಂ ಭಾರ್ಯ ಬಂಧು ವಿವರ್ಜಿತಂ ಸೌಭಾತೃಹೀನಂ ಕುಟಿಲಂ ಕುಟಾರೇನಾಸಿದಾರಿಣ ತಾಡಿತೋ ನೃಪ ಶ್ರೇಷ್ಠ. ನಾನು ಅನಾಥ ಅಂತ ಮೊದಲನೇದಂದು. ಅದಕ್ಕೆ ಹುಲಿಮನೆ ಆಚಾರ್ಯರು ಬರೀತಾರೆ, ಅನಾಥ ಅಂದ್ರೆ ಏನರ್ಥ ಅಂದ್ರೆ ನಾಥ ಅನಾಥ ಅಂತ. ಅನಾಥ ಅನ್ನುವ ಶಬ್ದಕ್ಕೆ ಅವರು ಬರೀತಾರೆ ಏನು ಅಂದ್ರೆ ನಾಥರು ಇಲ್ಲದೆ ಇರತಕ್ಕಂತಹವರು ಅಂತ ಅರ್ಥ. ಹಾಗಾದ್ರೆ ನಾಥ ಅಂದ್ರೆ ಅಂದ್ರೆ ಅಂತ ಅರ್ಥ. ಇತಿ ಬ್ರಹ್ಮ ಅಂತ ಅರ್ಥ. ಅಂದ್ರೆ ನಾಥ ಅಂತ ಅನ್ನುವ ಶಬ್ದಕ್ಕೆ ಅನಾಥ ಅಂತ ಅನ್ನಲ್ಲ, ನಾಥ ಅಂತ ಅರ್ಥ. ಅಂತ ಅನ್ನುವ ಶಬ್ದಕ್ಕೆ ಇತಿ ಬ್ರಹ್ಮ ಭಗವಂತ ಅಂತ ಅರ್ಥ. ಅವನೇ ನನಗೆ ಸ್ವಾಮಿ, ಯಾಕೆ ನಾನು ಅವನಿಂದ ಭಿನ್ನ, ಆದ್ದರಿಂದ ಅವನನ್ನು ಬಿಟ್ರೆ ಬೇರೆ ಯಾರು ಇಲ್ಲ. ಮತ್ತೆ ದರಿದ್ರ ಅಂತ ಹೇಳಿದ್ರಲ್ಲ, ದರಿದ್ರ ಅನ್ನುವ ಶಬ್ದಕ್ಕೆ ಸರ್ವರ ಹೃದಯದಲ್ಲಿ ಇರುವಂತಹವ ಅಂತ ಅರ್ಥ. ಯಾಕೆ? ದರ್ಯಾಂ ದ್ರವತೀತಿ ದರಿದ್ರ ದೃಗತೌ ಅನ್ನುವ ಧಾತುವಿನಿಂದ ಈ ರೀತಿಯಾದ ಅರ್ಥ ಆಗುತ್ತೆ. ಹಾಗಾಗಿ ದರಿದ್ರಂ ವನಚಾರಿಣಂ. ವನಚಾರಿಣಂ ಅಂದ್ರೆ ಭಕ್ತರ ಸಮೂಹವೇ ಅವನಿಗೆ. ವನ ಅಂತಂದ್ರೆ ಭಕ್ತರ ಸಮೂಹ, ಅವರ ಮಧ್ಯದಲ್ಲಿ ಓಡಾಡತಕ್ಕಂತಹವನು ಅಂತ ಅರ್ಥ. ಹೀಗೆ ಎಲ್ಲವನ್ನೂ ಕೂಡ ಬೇರೆ ಬೇರೆ ಇದರಲ್ಲಿ ಮಾತನಾಡ್ತಾರೆ. ಅನ್ನಾದೋ ಬ್ರೂಹಣ ಮಾಪ್ಯಾತಿ ಪತ್ನ್ಯಾ ಭಕ್ತ. ಕೊನೆಗೆ ದೇವರು ನನಗೆ ದೇವರು ನನಗೆ ಯಾಕೆ ಹೀಗೆ ಮಾಡಿದ? ಯಾವತ್ ಕಲಿಯುಗಂ ತಿಷ್ಟೆ ತಾವತ್ ದುಃಖಿ ಭವ ಪ್ರಭೋ ಉಭೌ ದುಃಖ ಸಮಾಪನ್ನೌ ಸತ್ಯ ಸಂಕಲ್ಪ ದೋಷತಃ. ಆಗ ಇಲ್ಲಿ ವಿಚಾರವನ್ನ ಮಾಡುವಾಗ ಅವನಿಗೆ ಗೊತ್ತಾಗುತ್ತೆ ಏನು ಅಂತ, ನಾನು ತಪ್ಪು ಮಾಡಿದ್ದೇನೆ ಆದ್ದರಿಂದ ಅಂತ. ಇಲ್ಲದಿದ್ರೆ ಅವನು ದೊಡ್ಡ ಗಲಾಟೆ ಮಾಡ್ಬೇಕಾಗಿತ್ತು. ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಪಿಶಾಚ್, ಅದೇನು ಸಾಮಾನ್ಯನಾ?
ಹೋಗ್ಲಿ ಒಂದು ದಿನ ಸುಖಕ್ಕೂ ಜೈಲಿನಲ್ಲಿ ಹೋಗಿ ಆಮೇಲೆ ಬೇಲ್ ಮೇಲೆ ಹೊರಗೆ ಬರುವಂತಹದ್ದಲ್ವಲ್ಲ. ಕಲಿಯುಗ ಮುಗಿಯುವ ತನಕ ಇದಕ್ಕೆ ಬೇಲಿಲ್ಲ, ನಾನ್ ಬೇಲ್. ಕಲಿಯುಗ ಮುಗಿಯುವ ತನಕ ಪಿಶಾಚಿ ಆಗಿಕೊಂಡೇ ಇರಬೇಕು. ಮತ್ತೆ ಅಂತಹ ದೊಡ್ಡ ಶಿಕ್ಷೆಯನ್ನು ಕೊಟ್ಟಾಗ ಯಾರು ಗಲಾಟೆ ಮಾಡೋದಿಲ್ಲ? ಅದಕ್ಕೆ ಯಾಕೆ ಕೋರ್ಟಿಗೆ ಹೋಗಲ್ಲ? ಕೇಸ್ ಯಾಕೆ ಹಾಕಲ್ಲ? ದಾವೆ ಹೂಡ್ಬೇಕಾಗಿತ್ತಲ್ಲ ಅಂತಂದ್ರೆ, ತಪ್ಪು ಮಾಡಿದವನೇ ಒಪ್ಪಿಕೊಂಡ ನಾನು ತಪ್ಪು ಮಾಡಿದ್ದೇನೆ ಅಂತ. ನಿನ್ನೆ ನಾನು ಹೇಳಿದ್ದೆ, ಏನದು ತಪ್ಪು ಅಂದ್ರೆ, ಮಗಳನ್ನೇ ಮೋಹಿಸಿ ಮಗಳಿಂದ ಪಿಶಾಚಿಯಾಗು ಎನ್ನುವಂತಹ ಶಾಪವನ್ನ ಕೊಟ್ಟಿದ್ದ. ಅದು ಅವನಿಗೆ ಗೊತ್ತಾಯ್ತು, ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇನೆ ಅಂತ. ಆವಾಗ ಕೊನೆಗೆ ಏನಾಯ್ತು ಅಂತಂದ್ರೆ, ನನಗೆ ಏನಾದ್ರೂ ಒಂದು ಪರಿಹಾರವನ್ನು ಕೊಡು ಅಂತ ಕೇಳ್ತಾನೆ. ಆವಾಗ ಹೇಳ್ತಾನೆ ಶ್ರೀನಿವಾಸ, ಗೊತ್ತಾಯ್ತು ತಪ್ಪಿಗೆ ಶಿಕ್ಷೆ ಅಂತ ಅಂದ್ಮೇಲೆ ಇನ್ನೇನು ಪ್ರಾಯಶ್ಚಿತ್ತ ಒಂದೇ ಕೇಳ್ಬೇಕು. ಅವನು ಹೇಳ್ತಾನೆ, ಭವಿಷ್ಯತಿ ನೃಪಶ್ರೇಷ್ಠ ಆಕಾಶ ಇತಿ ನಾಮವಾನ್ ಸೋಪಿ ದಾಸ್ಯತಿ ಮೇ ಕನ್ಯಾಂ ನಾಮ್ನಾಂ ಪದ್ಮಾವತಿ ಶುಭಾಂ ಕನ್ಯಾ ಪ್ರದಾನ ಕಾಲೇ ತು ದದಾತಿ ವರದಕ್ಷಿಣಾಂ ಕಿರೀಟಂ ಶತಭಾರಂತು ರತ್ನ ವಜ್ರ ಸಮಾಕುಲಂ. ನೋಡಪ್ಪ, ನನಗೆ ಮುಂದೆ ನನ್ನ ಮಾವ ನೃಪಶ್ರೇಷ್ಠ ಆಕಾಶ ರಾಜ ನನ್ನ ಮದುವೆಯ ಸಂದರ್ಭದಲ್ಲಿ ಕನ್ಯಾಂ ಪದ್ಮಾವತಿ ನಾಂ ಅಂದ್ರೆ ಪದ್ಮಾವತಿ ಎಂಬತಕ್ಕಂತಹ ಕನ್ಯೆಯನ್ನ ನನಗೆ ಕೊಡ್ತಾನೆ. ಆ ಪದ್ಮಾವತಿ ಎಂಬತಕ್ಕಂಥ ಕನ್ಯೆಯನ್ನು ಕೊಡುವಾಗ ಕನ್ಯಾ ಪ್ರದಾನ ಕಾಲೇತು, ಕನ್ಯಾ ಪ್ರದಾನ ಕಾಲದಲ್ಲಿ ವರದಕ್ಷಿಣೆ ರೂಪವಾಗಿ ಕಿರೀಟಂ ಶತಭಾರಂತು ರತ್ನ ವಜ್ರ ಸಮಾಕುಲಂ, ನನಗೆ ಶತಭಾರ ಕಿರೀಟವನ್ನ, ಅದು ನವರತ್ನಗಳಿಂದ ಕೂಡಿರುವ ಕಿರೀಟ, ಗೊತ್ತಾಯ್ತಾ? ಸುವರ್ಣ ಭಾರ ಕಿರೀಟ ಅಂದ್ರೆ ಶತಭಾರವಾಗಿರತಕ್ಕಂಥದ್ದು, ಸುವರ್ಣ ನಿರ್ಮಿತಂ. ಆಮೇಲೆ ನವರತ್ನ ವಜ್ರ ಸಮಾಕುಲಂ ಅಂದ್ರೆ ವಜ್ರಾದಿ ನವರತ್ನಗಳಿಂದ ಕೂಡಿರ್ತಕ್ಕಂಥದ್ದು ಅಂತ ಕಿರೀಟವನ್ನ ಶುಕ್ರವಾರೇತು ಸಾಯಾನ್ನೇ, ಶುಕ್ರವಾರ ದಿವಸ ಸಾಯಂಕಾಲ ಕಿರೀಟಂ ಧಾರಯಾಮ್ಯಹಂ, ಅದನ್ನ ನಾನು ಧರಿಸ್ಕೊಂತೇನೆ. ಕಿರೀಟ ಧಾರಣ ಕಾಲೇ ನೇತ್ರೇ ಮೇ ಜಲಪೂರಿತೇ, ಆವಾಗ ನನ್ನ ನೇತ್ರದಲ್ಲಿ ಜಲಪೂರಿತವಾಗುತ್ತೆ, ಜಲ ತುಂಬಿಕೊಳ್ತದೆ. ಆಗ ತೇ ಸುಖಂ ಭವಿಷ್ಯತಿ ಅಂತ ಇದು ಹೇಳ್ತಾರೆ. ಮೇಲೆ ನೋಡುವಾಗ ನಮ್ಗೆ ಏನಾಗುತ್ತೆ, ಹೌದು ಹೇಳಿದ್ದ ಹೌದು, ನನಗೆ ಅದು ಏನು ಘಟಿಕಾ ಷಟ್ಕ ಮಾತ್ರಂತೆ ಸುಖಂ ತತ್ರ ಭವಿಷ್ಯತಿ. ಷಟ್ ಘಟಿಕ 6 ಗಳಿಗೆ ಸುಖವಾಗುತ್ತೆ. ಇದ್ರಲ್ಲಿ ಏನು ಅರ್ಥ ಇದೆ ಹೇಳಿ? ಸಾಮಾನ್ಯ ನೋಡುವಾಗ ನಿಮ್ಗೆ ಏನೂ ಅರ್ಥ ಕಾಣೋದೇ ಇಲ್ಲ. ಯಾಕೆ ಅಂದ್ರೆ, ಅಲ್ಲ, ಅವನು ಒಂದು ಯುಗ ಪೂರ್ತಿ ಪಿಶಾಚಿ ಆಗಬೇಕು. ಅದಕ್ಕೆ ಪರಿಹಾರ ಏನಂತ ಕೇಳಿದ್ರೆ, ಅವರ ಮಾವ ಕಿರೀಟ ಕೊಡೋದಕ್ಕೂ ಇವನು ಪಿಶಾಚ ಜನ್ಮ ಹೋಗೋದಕ್ಕೆ ಏನು ಸಂಬಂಧ? ಅದನ್ನ ತಲೆಯಲ್ಲಿ ಧರಿಸಿದಾಗ ಕಣ್ಣೀರು ಬರೋದಕ್ಕೂ ಇವನು ಇದಕ್ಕೂ ಹೋಗೋದಕ್ಕೆ ಏನು ಸಂಬಂಧ? ಅದು 6 ಗಳಿಗೆ ಸುಖ ಪಟ್ಟು ಬಿಟ್ರೆ ಯಾವ ಲೆಕ್ಕ ಅಂತನ್ನುವಂತಹ ಪ್ರಶ್ನೆ ಬಂತು. ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಮೊದಲನೇದು, ಸುವರ್ಣ ಆಕಾಶ ರಾಜ ಕೊಟ್ಟ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇದೆಲ್ಲ ವ್ಯಾಖ್ಯಾನಗಳಿಲ್ದಿದ್ರೆ ತಲೆಬುಡ ಅರ್ಥ ಆಗೋದಿಲ್ಲ. ಅನೇಕ ಪುರಾಣಗಳ ಸಂಶೋಧನೆ ಮಾಡದ ಹೊರತು, ವ್ಯಾಖ್ಯಾನಗಳನ್ನ ಓದದ ಹೊರತು ತಲೆಬುಡ ಅರ್ಥ ಆಗೋದು. ನಾವು ಅಲ್ಲಿ ಏನಿದೆಯೋ ಜೋಂತಸ್ಯ ಜೋಂತು ಅರ್ಥ ಅಂತ ಹೇಳಿದ ಹಾಗೆ, ಏನು ಅಲ್ಲಿ ಏನಿದೆ ಅದನ್ನೇ ಹೇಳ್ಬೇಕಷ್ಟೇ. ಕನ್ನಡ ಅನುವಾದ ಪುಸ್ತಕ ಇಟ್ಕೊಂಡ್ಬಿಟ್ರೆ ಆ ಕನ್ನಡ ಅನುವಾದದಲ್ಲಿ ಏನಿದೆ ಅಷ್ಟನ್ನೇ ಹೇಳ್ಬೇಕಾಗತ್ತೆ. ಏನು ಆಕಾಶರಾಜನಿಗೆ ಪಿಶಾಚಿ ಆಗುವಂತ ಜನ್ಮ ಕೊಟ್ರು, 6 ಗಳಿಗೆ ಅಂದ್ರೆ ಆ ಆಕಾಶರಾಜ ಕಿರೀಟವನ್ನು ತಲೆ ಮೇಲೆ ಇಟ್ಟಾಗ 6 ಗಳಿಗೆ ಸುಖ ಆಯಿತು ಅಷ್ಟೇ ಹೇಳಿಬಿಟ್ವಿ. ಹಾಗಾದ್ರೆ ಏನರ್ಥ ಅಂದ್ರೆ, ಅದಕ್ಕೆ ಇಲ್ಲಿ ಹೇಳುವಾಗ ತನ್ನ ಮಾವ ಕೊಡ್ತಾನೆ ಅಂತ ಹೇಳ್ಬಹುದಾಗಿತ್ತು, ತನ್ನ ಮಾವ ಅಂತ ಹೇಳಲಿಲ್ಲ. ಮತ್ತೆ ಏನ್ ಹೇಳ್ತಾನೆ? ಭವಿಷ್ಯತಿ ನೃಪಶ್ರೇಷ್ಠ ಆಕಾಶ ಇತಿ ನಾಮವಾನ್, ಆಕಾಶ ರಾಜ. ಎಂತ ಅದ್ಭುತವಾದ ಮಾತು, ಆಕಾಶ ರಾಜ ಕೊಡ್ತಾನೆ ಅಂತ. ಈಗ ಆಕಾಶ ರಾಜ ಕೊಡ್ತಾನೆ ಅಂತ ಹೇಳುವಾಗ ನನ್ನ ಮಾವನಾಗಿ ಕೊಡೋದಲ್ಲ ಅಂತ ಅರ್ಥ ಆಯ್ತು.
ಹಾಗಾದ್ರೆ ಏನರ್ಥ ಆಕಾಶ ರಾಜ ಅಂದ್ರೆ? ಆ ವ್ಯಾಖ್ಯಾನಕಾರ ಹೇಳ್ತಾರೆ, ಆಕಾಶ ರಾಜ ಅಂದ್ರೆ ಜಗತ್ತಿನಲ್ಲಿ ಈ ಸಾಧನಾ ಪ್ರಪಂಚದಲ್ಲಿ ಹೋದ್ರೆ 5 ಭೂತಗಳನ್ನ ನಾವು ಕಾಣ್ತೇವೆ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಅಂತ. ಇದೆಲ್ಲದಕ್ಕೂ ಒಂದು ತನ್ಮಾತ್ರೆಗಳಿದೆ, ಹೌದಾ? ಭೂಮಿಗೆ ಗಂಧ, ನೀರಿಗೆ ರಸ, ಅಗ್ನಿಗೆ ರೂಪ, ಹಾಗೇನೆ ಆ ಗಾಳಿಗೆ ಸ್ಪರ್ಶ, ಹಾಗೆ ಆಕಾಶಕ್ಕೆ ಶಬ್ದ. ಹಾಗಾದ್ರೆ ರಾಜ ಅನ್ನುವ ಶಬ್ದಕ್ಕೆ ಪಂಚಭೂತಗಳಿಗೆ ರಾಜರು ಯಾರು ಅಂದ್ರೆ ತನ್ಮಾತ್ರೆಗಳೇ ರಾಜರು. ಯಾಕೆ ತನ್ಮಾತ್ರೆಗಳು ರಾಜರಾಗ್ತಾರೆ ಅಂದರೆ ಇಡೀ ಆ ಭೂತದ ಸಾಮರ್ಥ್ಯವನ್ನ ಒಂದು ಸಣ್ಣ ಇದ್ರೊಳಗೆ ತೋರಿಸ್ತದೆ. ಈಗ ಪೃಥಿವಿಯ ಗುಣ ಏನು ಅಂತನ್ನೋದು ಗಂಧದಿಂದ ತಿಳಿಬಹುದು. ನೀರು, ಒಂದು ಕಡಾಯ ತುಂಬಾ ನೀರಿದೆ, ಒಂದು ಹನಿ ನಾಲಿಗೆಯಲ್ಲಿ ಹಾಕೊಂಡ್ರೆ ಆ ರಸ ಒಳಗೆ ಹೋದ್ರೆ ಇದು ಎಂತ ನೀರು, ಸಿಹಿ ನೀರೋ, ಉಪ್ಪು ನೀರೋ, ಹಾರ್ಡ್ ವಾಟರ್ ಎಲ್ಲ ಹೇಳಿಬಿಡ್ಬಹುದು. ಹಾಗೇನೆ ಆ ರಸಕ್ಕೆ ರಾಜ ಅಂತ ಕರೀತಾರೆ, ಹಾಗೇನೆ ಗಂಧಕ್ಕೆ ರಾಜ ಅಂತ ಕರೀತಾರೆ. ಹಾಗೆ ಪಂಚಭೂತಗಳಲ್ಲಿ ಒಂದಾದ ಕೊನೆಯದಾದ ಯಾವುದು? ಆಕಾಶ. ಅದರ ರಾಜ ಯಾವುದು? ಶಬ್ದ ಅಂತ ಅರ್ಥ. ಶಬ್ದ ಅಂದ್ರೆ ಏನು? ಶಾಸ್ತ್ರಗಳು ಅಂತ ಅರ್ಥ. ಅಂದರೆ ಆಕಾಶ ರಾಜ ಅಂದ್ರೆ ಶಾಸ್ತ್ರವನ್ನು ಅಂತ ಅರ್ಥ. ಯಾವ ಶಾಸ್ತ್ರ? ಉತ್ತಮವಾದ ಶಾಸ್ತ್ರ ಅಂತ ಅರ್ಥ. ಅದು ಎಂತಹ ಶಾಸ್ತ್ರ ಅಂದ್ರೆ ಸುವರ್ಣ ನಿರ್ಮಿತಂ ಅಂದ್ರು. ಸುವರ್ಣ ಅಂದ್ರೆ ಅಂದ್ರೆ ಒಳ್ಳೆಯ, ವರ್ಣ ಅಂದ್ರೆ ಮಾತು. ಯಾರು? ವಾಯುದೇವರು ಅಂತ ಅರ್ಥ. ವಾಯುದೇವರ ಮಾತು ಅಂತ ಅರ್ಥ. ಅದ್ರಲ್ಲಿ ನವರತ್ನ ಪೂರಿತಂ ಅಂತ ಇದೆಯಲ್ಲ, ಅದಕ್ಕೆ ಹೇಳ್ತಾರೆ ನವರತ್ನ ಅಂದ್ರೆ ಅದನ್ನ ವಿಷ್ಣು ಧರ್ಮೋತ್ತರ ಪುರಾಣ ಅಂತ ಒಂದಿದೆ. ಅಲ್ಲಿ ಬರೆಯುವಾಗ ಮುಕ್ತ ಫಲಂ, ರೌಪ್ಯಂ, ವೈಡೂರ್ಯಂ, ಪದ್ಮರಾಗಕಂ, ಪುಷ್ಪರಾಗಂ, ಗೋಮೇಧಂ, ನೀಲಂ, ಗಾರುತ್ಮತಂ ತಥಾ ಪ್ರವಾಲಯುಕ್ತಾನಿ ಮಹಾರತ್ನಾನಿ ತು ನೈವಹಿ ಅಂತ ಹೇಳಿದ್ದಾರೆ. ಇದೆಲ್ಲದರ ಅರ್ಥವನ್ನ ತುಂಬಾ ಇದೆ ಬಿಡಿಸಲಿಕ್ಕೆ. ಇದರ ಅರ್ಥವನ್ನು ಹೇಳಿದಾಗ ನಿಮಗೆ ಮುಕ್ತಾ ಫಲಂ ಅಂತದ. ಮುಕ್ತಾ ಫಲಂ ಅಂದ್ರೆ ಏನು? ದೇವರೇ ಸರ್ವೋತ್ತಮ ಎಂಬತಕ್ಕಂತಹದ್ದು. ಇನ್ನೂ ವಿವರವಾಗಿ ನಿಮಗೆ ಕೊಡಬೇಕಾದ್ರೆ ಈ ನವರತ್ನಗಳು ಅಂದ್ರೆ ಶ್ರೀಮನ್ ಮಧ್ವಮತೆ ಏವ ಹರಿ ಪರತರಃ ಸತ್ಯಂ ಜಗತ್ ತತ್ವತೋ ಭೇದಃ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂಗತಾಃ ಮುಕ್ತಿಃ ನೈಜ ಸುಖಾನುಭೂತಿಃ ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಕ್ಷಾದಿತ್ರತಯಂ ಪ್ರಮಾಣಂ ಅಖಿಲಾಂ ನಾಯೈಕ ವೇದ್ಯೋ ಹರಿಹಿ. ಈ 9 ಮುತ್ತು ರತ್ನಗಳು. ಇವುಗಳಿಂದ ಜೋಡಿಸಿದ ವಾಯುದೇವರ ಶಾಸ್ತ್ರ. ಸುವರ್ಣ ಅಂದ್ರೆ ವಾಯುದೇವರ ಶಾಸ್ತ್ರ. ಅಂದರೆ ಶಬ್ದ ಅಂದ್ರೆ ಶಾಸ್ತ್ರ. ಅದು ಎಂತಹ ಸುವರ್ಣ ಶಬ್ದ ಅಂದ್ರೆ ಏನರ್ಥ? ಬಂಗಾರ. ಬಂಗಾರ ಅಂದ್ರೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಮುಖ್ಯ ಪ್ರಾಣದೇವರ ಶಾಸ್ತ್ರವನ್ನ ಆಕಾಶ ರಾಜ ಅಂದ್ರೆ ಅದು ನನ್ನ ತಲೆಯ ಮೇಲೆ ಇಡುತ್ತಾನೆ ಅಂತ ಅರ್ಥ. ಅಂದ್ರೆ ಯಾರು ಇದನ್ನ ತಲೆಯಲ್ಲಿ ಇಟ್ಟುಕೊಳ್ತಾರೋ, ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನ ಅಂದ್ರೆ 9 ನವವಿಧ ಭಕ್ತಿಯಿಂದ ಕೂಡಿರತಕ್ಕಂತ ಶಾಸ್ತ್ರವನ್ನ ಯಾರು ತಲೆಯಲ್ಲಿಟ್ಟುಕೊಳ್ತಾರೋ ಅವನೇ ಆಗ ನಿನ್ನ ದುಃಖ ಪರಿಹಾರ. ಅಂದ್ರೆ ಈ ಪಿಶಾಚನ ಮೇಲೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಸರಿಯಾದ 9 ರತ್ನಗಳಿಂದ ಕೂಡಿದ ಸುವರ್ಣ ನಿರ್ಮಿತವಾದ ಆಕಾಶರಾಜನಿಂದ ಕೊಡಲ್ಪಟ್ಟ ಅಂತಂದ್ರೆ ಶಾಸ್ತ್ರ, ಅದನ್ನ ತಲೆಯಲ್ಲಿ ಇಡೋದು ಅಂದ್ರೆ ಅದು ಶತಭಾರ ಅಂದ್ರೆ ಶತಂ ಪೂರ್ಣ ಮುದ್ದಿಷ್ಟಂ ಅಂತ ಅರ್ಥ. ನಿನ್ನ ಯೋಗ್ಯತಾನುಸಾರವಾಗಿ ಪೂರ್ಣ ತಿಳಿದುಕೊಂಡಾಗ ಏನಾಗುತ್ತೆ? ತೇ ಸುಖಂ ಭವಿಷ್ಯತಿ ಅಂತ ಅರ್ಥ. ಹಾಗಾದ್ರೆ ಕಣ್ಣಿನಲ್ಲಿ ನೀರು ಬಂತು ಅಂತಂತಾರಲ್ಲ, ಹೌದು, ಕಣ್ಣಿನಲ್ಲಿ ನೀರು ಬಂತು ಅಂದ್ರೆ ಅದರ ಅಭಿಪ್ರಾಯ ಏನು ಅಂದ್ರೆ ಕಣ್ಣಿನಲ್ಲಿರುವುದು ಸೂರ್ಯ, ನೀರಿನಲ್ಲಿರೋದು ಚಂದ್ರ, ಅಲ್ಲ, ನೀರಿನಲ್ಲಿರೋದು ವರುಣ. ಆ ವರುಣ ನಮ್ಮ ಇಂದ್ರಿಯದೊಳಗೆ ಎಲ್ಲಿದ್ದಾನೆ? ನಾಲಿಗೆಯಲ್ಲಿದ್ದಾನೆ. ರಸನೇಂದ್ರಿಯದೊಳಗೆ ಇದ್ದಾನೆ ವರುಣ. ಸೂರ್ಯ ಕಣ್ಣಿನೊಳಗಿದ್ದಾನೆ. ಕಣ್ಣು ಮತ್ತು ನಾಲಿಗೆ ಎರಡೂ ಕೂಡ ಅಂದ್ರೆ ಭಗವಂತನ ಪ್ರತಿಮೆಗಳನ್ನೇ ಕಾಣಬೇಕು. ಅಷ್ಟೇ ಅಲ್ಲ, ಭಗವಂತನ ನೈವೇದ್ಯವನ್ನೇ ಉಣಬೇಕು. ಈ ಎರಡನ್ನು ಇಟ್ಟುಕೊಂಡಾಗ ಷಟ್ಘಟಿಕ ಆರುಗಳಿಗೆ ಅಂದ್ರೆ ಷಟ್ಘಟಿಕ ಅಂದ್ರೆ ಕೇವಲ 6 ಗಳಿಗೆ ಅಲ್ಲ. ಷಟ್ ಅಂದ್ರೆ ನಿನ್ನ ದೇಹದೊಳಗಿರತಕ್ಕಂತಹ
ಅಂದ್ರೆ ನಿನ್ನ ಆನಂದಕ್ಕೆ ಪ್ರತಿಬಂಧಕವಾಗಿರತಕ್ಕಂತ ಆರು ಯಾವುದು? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ. ಇದು ಘಟಿಕ ಅಂದ್ರೆ ಹೋಗೋದು. ಈ 6 ಯಾವಾಗ ನಿನ್ನನ್ನ ಬಿಟ್ಟು ಹೋಗುತ್ತೋ ತೇ ಸುಖಂ ಭವಿಷ್ಯತಿ, ಆಗ ನಿನಗೆ ಸುಖವಾಗತ್ತೆ ಅಂತ ಇದರ ಒಳಗಿನ ಅಭಿಪ್ರಾಯ ಅಂತ ಹೇಳಿದ್ರು. ಆಯಿತು. ಮುಂದೆ ಒಪ್ಪಿಕೊಂಡು ತಾನು ಪಿಶಾಚಿಯಾದ ಅಂತನ್ನುವಂತ ಕಥೆಯನ್ನು ಹೇಳ್ತಾರೆ. ಮುಂದೆ ಅವನು ಏನ್ ಮಾಡಿದ ಅಂದ್ರೆ ಎಷ್ಟೋ ದಿವಸಗಳಾದ ಮೇಲೆ ಹೊರಗೆ ಬಂದ ಮೇಲೆ ತನಗೆ ಗಾಯ ಆಗಿತ್ತಲ್ಲ, ಆ ಗಾಯಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯರನ್ನ ಗುರುಂ ಸುರಪತೀನಾಂಚ ಸಂಸ್ಕಾರಂ ಜಗದೀಶ್ವರಂ ಅವರನ್ನ ಕರೆದಿದ್ದಾನೆ. ಕರೆದು ಕೂಡಲೇ ಅವರು ಬಂದಿದ್ದಾರೆ. ಬಂದು ಕೂಡಲೇ ಕೇಳ್ತಾರೆ, ಸ್ವಾಮಿ ಹೀಗಾಗಿದೆ, ಏನ್ ಮಾಡ್ಲಿ ಅಂತ. ಅಂದ್ರೆ ಇದರ ಅರ್ಥ ಏನು? ಅಲ್ಲ, ದೇವರಿಗೆ ಬೃಹಸ್ಪತ್ಯಾಚಾರ ಸಹಾಯ ಬೇಕಾಗಿತ್ತ? ಇಲ್ಲ. ಮತ್ತೇನು? ಯಾವುದೇ ಆಪತ್ತು ಬಂದರೂ ಕೂಡ ನೀವು ಮೊದಲು ವೈದ್ಯರ ಹತ್ರ ಹೋಗೋದನ್ನ ಮೊದಲು ನಿಲ್ಲಿಸಿ. ಅಂದ್ರೆ ವೈದ್ಯರ ಹತ್ರ ಹೋಗ್ಬಾರ್ದು ಅಂತ ನಾನು ಹೇಳೋದಿಲ್ಲ. ಮತ್ತೇನು? ಮೊದಲಿಗೆ ಗುರುಗಳ ಹತ್ರ ಹೋಗು, ನಿಮ್ ಜಾತಕ ತೋರಿಸಿ ಏನಾಗಿದೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಬುಡಕ್ಕೆ ಬೇಕಾಗಿರತಕ್ಕಂತ ಪರಿಹಾರ ಮೊದಲು ಮಾಡ್ಕೊಳ್ಳಿ, ಆಮೇಲೆ ಲೌಕಿಕ ವ್ಯವಹಾರ ಡಾಕ್ಟರ್ ಹತ್ರ ಹೋಗೋದಲ್ಲ ಮುಂದಿಂದು. ಅಂದ್ರೆ ಮೊದಲು ಗುರುಗಳ ಹತ್ರ ತೋರಿಸಿ, ಜಾತಕಾದಿಗಳನ್ನ ತೋರಿಸಿ ಏನು ತೊಂದರೆ ಆಗಿದೆ ಅಂತ ಅನ್ನೋದನ್ನ ತಕ್ಕ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಆಮೇಲೆ ಲೌಕಿಕ ವ್ಯವಹಾರಕ್ಕೆ ವೈದ್ಯಾದಿಗಳ ಹತ್ರ ಹೋಗಬೇಕು ಎಂಬುವ ತತ್ವವನ್ನು ಪರಮಾತ್ಮ ತಿಳಿಸಲಿಕ್ಕೆ ತಾನು ವೈದ್ಯರ ಹತ್ರ ಹೋಗ್ಲಿಲ್ಲ, ಸೀದಾ ಅಶ್ವಿನಿ ದೇವತೆಗಳ ಹತ್ರ ಹೋಗ್ಬೇಕಾಗಿತ್ತು, ಹಾಗೆ ಹೋಗ್ಲಿಲ್ಲ. ಬೃಹಸ್ಪತ್ಯಾಚಾರ್ಯ ಹತ್ರ ಹೋದ ಉದ್ದೇಶವೇ ಗುರುಂ ಸುರಪತೀನಾಂಚ ಸಂಸ್ಮಾರ ಜಗದೀಶ್ವರಂ ಆಗತಂ ಸ್ವಗುರುಂ ದೃಷ್ಟ್ವಾ ಔಷಧಂ ವದಮೇ ವದ. ಅಲ್ಲ, ನನಗೆ ಹೀಗಾಗಿದೆ, ನನಗೆ ಔಷಧ ಹೇಳು ಅಂತ ಕೇಳಿದಾಗ ಅವ ಹೇಳ್ತಾನೆ, ಸ್ವಾಮಿ ಕ್ಷೀರಂ ಔದುಂಬರಂ ದೇವ ತಥಾ ಕಾರ್ಪಾಸಮರ್ಕಜಂ. ನೋಡಿ, ಕ್ಷೀರಂ ಔದುಂಬರಂ ಅಂದ್ರೆ ಎಕ್ಕೆ ಗಿಡ ಇದೆ, ಎಕ್ಕೆ ಗಿಡದ ಹಾಲು ಇದೆಯಲ್ಲ, ಆ ಹಾಲನ್ನ ತೆಗೆದುಕೊಳ್ಳಿ. ಆಮೇಲೆ ಎಕ್ಕೆ ಗಿಡದ ಹಾಲು ಅಲ್ಲ, ಎಕ್ಕೆ ಗಿಡದ ಹತ್ತಿ, ಆಮೇಲೆ ಹತ್ತಿ ಗಿಡದ ಹಾಲು. ನೋಡಿ, ಎರಡು ಎಷ್ಟು ಅದ್ಭುತವಾಗಿದೆ. ಎಕ್ಕೆ ಗಿಡದ ಹತ್ತಿ ಅಂದ್ರೆ ಎಕ್ಕೆ ಗಿಡ ಏನಾಗುತ್ತೆ ಅಂದ್ರೆ ಒಂದು ಕಾಯಿ ಬಿಡುತ್ತೆ, ಕಾಯಿ ಒಳಗೆ ಒಂಚೂರು ಹತ್ತಿ ತರ ಆಗುತ್ತೆ. ಆ ಹತ್ತಿಯನ್ನ ತೆಗೆದುಕೊಳ್ಳಬೇಕು. ಆಮೇಲೆ ಏನ್ ಮಾಡ್ಬೇಕು? ಹತ್ತಿ ಗಿಡದ ಹಾಲನ್ನ ಸೇರಿಸ್ಬೇಕು. ಹತ್ತಿ ಗಿಡದ ಹಾಲನ್ನ ಸೇರಿಸಿದ್ರೆ ಇದನ್ನ ತಲೆ ಮೇಲೆ ಇಡಬೇಕು, ಗಾಯದ ಮೇಲೆ. ಆಗ ಗಾಯ ಪರಿಹಾರ ಅಂದ್ರು. ಅರ್ಥ ಆಗ್ಲಿಲ್ಲ ಇದ್ರೊಳಗೆ. ಏನ್ ಅರ್ಥ ಮಾಡ್ಬೇಕು ಅಂತಂದ್ರೆ, ಇದಕ್ಕೆ ಎಕ್ಕೆ ಗಿಡದ ಅಧಿಪತಿ ಯಾರು ಅಂದ್ರೆ ಸೂರ್ಯ ಅಂತ ಅರ್ಥ. ಎಕ್ಕೆ ಗಿಡದ ಅಧಿಪತಿ ಯಾರು? ಸೂರ್ಯ. ಆ ಸೂರ್ಯಾಂತರ್ಗತನಾಗಿರತಕ್ಕಂತ ನಾರಾಯಣ ಅಂತ ಅರ್ಥ. ಆ ನಾರಾಯಣನನ್ನ ನೀವು ಏನ್ ಮಾಡ್ಬೇಕು ಅಂತ ಕೇಳಿದಾಗ, ಆ ಹಾಲನ್ನ ನೋಡಿ, ಆಶ್ಚರ್ಯ ಏನ್ ಗೊತ್ತಾ? ಆ ಸೂರ್ಯ ಕಣ್ಣಿನಲ್ಲಿರುವ ದೇವತೆ. ಅದೇ ನೋಡಿ, ಆ ಎಕ್ಕೆ ಹಾಲನ್ನ ಏನಿರ್ತದಲ್ಲ, ಅದನ್ನೇನಾದ್ರೂ ಕಣ್ಣಿಗೆ ಬಿದ್ರೆ ಕಣ್ಣು ಹೊರಟೋಗ್ಬಿಡ್ತದೆ. ಆದರೆ ಇಲ್ಲಿ ಸೂರ್ಯ ಅಂತನ್ನುವ ಶಬ್ದಕ್ಕೆ ಸೂರ್ಯಾಂತರ್ಗತನಾದ ನಾರಾಯಣನನ್ನು ಅಂತ ಅರ್ಥ. ಔದುಂಬರ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ. ಸೂರ್ಯಾಂತರ್ಗತನಾದ ನಾರಾಯಣನನ್ನ ಲಕ್ಷ್ಮೀ ಸಹಿತನಾಗಿ ಚಿಂತನೆ ಮಾಡಿದರೆ, ಅಥವಾ ಔದುಂಬರ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಅಂದರೆ ಸೂರ್ಯಾಂತರ್ಗತನಾದ ನಾರಾಯಣನನ್ನ ಔದುಂಬರ ಜೊತೆಗೆ ಅಂತಂದ್ರೆ ಶಾಸ್ತ್ರದ ಜೊತೆಗೆ, ಅಂದ್ರೆ ಶಾಸ್ತ್ರದಲ್ಲಿ ಪ್ರತಿಪಾದ್ಯನಾದ ಸೂರ್ಯಾಂತರ್ಗತನಾದ ನಾರಾಯಣನನ್ನ ಚಿಂತನೆ ಮಾಡಿದ್ರೆ ತಲೆ ದೋಷ ಹೋಗುತ್ತೆ ಅಂತಂದ್ರು. ಈಗ ತಲೆಯಲ್ಲಲ್ವ ಗಾಯ ಆಗಿದ್ದು. ತಲೆ ಗಾಯ ಅಂದ್ರೆ ಏನ್ ಗೊತ್ತಾ? ಅಜ್ಞಾನ ಅಂತ ಅರ್ಥ. ನಮ್ಮ ತಲೆಯ ಒಳಗಿರತಕ್ಕಂತ ಅಜ್ಞಾನ ಹೋಗಬೇಕಾದರೆ ಸೂರ್ಯಾಂತರ್ಗತನಾದ ನಾರಾಯಣನನ್ನ ಶಾಸ್ತ್ರ ಪ್ರತಿಪಾದ್ಯ. ಹತ್ತಿ ಗಿಡ ಅಂತಂದ್ರೆ, ಹತ್ತಿ ಗಿಡದ ಹಾಲು ಅಂದ್ರೆ ಶಾಸ್ತ್ರದ ಸಾರ ಅಂತ ಅರ್ಥ. ಶಾಸ್ತ್ರದ ಸಾರದಿಂದ ಸೂರ್ಯಾಂತರ್ಗತನಾದ ನಾರಾಯಣನ ಚಿಂತನೆ ಮಾಡಿದ್ರೆ ತಲೆಯ ದೋಷವಾದ ಅಜ್ಞಾನ ಅಂತನ್ನುವುದು ಪರಿಹಾರವಾಗುತ್ತೆ. ಕ್ಷೀರಂ ಔದುಂಬರಂ ದೇವ ತಥಾ ಕಾರ್ಪಾಸಮರ್ಕಜಂ. ಅದರಿಂದ ಇದು ಎಲ್ಲಿದೆ ಅಂತಂದ್ರೆ, ಆಯುರ್ವೇದಿಕದಲ್ಲಿ ಶುಶ್ರೂಷ ಸಂಹಿತೆ ಅಂತ ಒಂದಿದೆ. ಅದರೊಳಗೆ ಈ ಮಾತು ಬರೆದಿದ್ದಾರೆ. ಏನು ಅಂತ? ಕಟುಕ ರೋಹಿಣಿ ಕಾಚಂ ಆಷಾಣೇನ
ಮಿಶ್ರಣಂ ಕೃತ್ವ, ಅಲ್ಲಿ ಅತ್ತಿ ಗಿಡದ ಹಾಲನ್ನ ಸೇರಿಸಿ ಹೀಗ್ ಮಾಡಬೇಕು ಅಂತನ್ನುವಂತಹ ಪ್ರಯೋಗವನ್ನ ಅದರೊಳಗೆ ಶುಶ್ರೂತ ಸಂಹಿತೆಯಲ್ಲಿ ಬಂದಿದೆ. ಹೀಗೆ ಅವರು ಅದರೊಳಗೆ ಸನ್ನಿಹಿತರಾಗಿದ್ದಾರೆ. ಆವಾಗ ಅಲ್ಲಿ ತಾನು ಜಾಗ ಬೇಕು ಅಂತ ಹುಡುಕಿಕೊಂಡು ಹೋದ. ಯಪ್ಪುಮಾನ್ ವೆಂಕಟಾಚಲಂ ಗಂತುಮಿಚ್ಛಂತಿ ಧರ್ಮಿಷ್ಠ ತೇನ ಸರ್ವಮನಿಷ್ಠಿತಂ. ಅವನು ನನಗೆ ಜಾಗ ಬೇಕು ಅಂತ ಹೇಳಿ ಹೊರಟಾಗ ಅನೇಕ ಹಂದಿಗಳು ಬಂತು. ಯಾರ್ ನೀನು ಅಂತ ಇವನ್ನ ಕೇಳ್ತಾ ಇದೆ. ಆಗ ಸೋಪಿ ಶ್ವೇತ ವರಾಹಂತಂ ಜಾನಂ ವಲ್ಮೀಕತಸ್ತತಾ. ಶ್ರೀನಿವಾಸ ತನ್ನದೇ ರೂಪ ಅಂತ ತಿಳಿದು, ಯಾರದು? ಶ್ವೇತವರಾಹ. ಈಗ ನಾವೇನು ಸಂಧ್ಯಾ ವಂದನೆಯಲ್ಲಿ ಹೇಳ್ತೇವಲ್ವಾ, ಶ್ವೇತವರಾಹ ಕಲ್ಪೆ ಅಂತ, ಅದೇ ಶ್ವೇತವರಾಹನೇ ನಮಗೆ ತಿರುಮಲದಲ್ಲಿ ಸಿಗುವಂತದ್ದು. ಆದ್ದರಿಂದ ನಾವು ಪ್ರತಿನಿತ್ಯ ಹೇಳ್ಕೊಳ್ತೇವೆ. ಆದರೆ ಆ ಶ್ವೇತವರಾಹ ಕಲ್ಪೆ ಅಂತಂದಾಗ ತಿರುಪತಿ ತಿರುಮಲದಲ್ಲಿರುವಂತಹ ಬ್ರಹ್ಮದೇವರಿಂದ ನಿರ್ಮಿತವಾದದ್ದು ಅಂತನ್ನುವಂತದ್ದೆಲ್ಲ ಮುಂದೆ ಬರೋದಿದೆ. ಅಂತಹ ವರಾಹ ದೇವರನ್ನ ಹೋಗಿ ಕೇಳ್ತಾನೆ. ಆಗ ಶೃಣ್ವಂತು ಮುನಯ ಸರ್ವೇ. ಆವಾಗ ಕೇಳುವಾಗ ಅವ ಹೇಳ್ತಾನೆ, ಹಾಗೆ ಕೊಡೋದಕ್ಕೆ ಆಗೋದಿಲ್ಲ. ಮತ್ತೆ ಎಲ್ಲ ಕಾರಣ ಎಲ್ಲ ಹೇಳ್ತಾನೆ, ಯಾಕೆ ವೈಕುಂಠವನ್ನು ಬಿಟ್ಟು ಬಂದೀ ಅಂತ. ವರಾಹ ತ್ಯಕ್ತ್ವಾ ವೈಕುಂಠ ಲೋಕಂತು ಕಿಮರ್ಥಂ ತ್ವಮಿಹಾಗತಃ. ಆಗ ಅವನು ಹೇಳ್ತಾನೆ, ಭೃಗೋರಂಗ್ರಿ ಪ್ರಹಾರಶ್ಚ ರಮಾ ಕೊಲ್ಲಾಪುರಂಗತಃ ತೇನ ದುಃಖೇನ ಸಂತಪ್ತಃ ತ್ಯಕ್ತ್ವಾ ವೈಕುಂಠಮುತ್ತಮಂ. ಆವಾಗ ಅವನು ಹೇಳ್ತಾನೆ, ನನಗೆ ಒಂದು ಜಾಗ ಬೇಕಾಗಿದೆ, ಜಾಗ ಕೊಡು ಅಂತ. ಆಗ ಅವನು ಜಾಗವನ್ನ ಇತಿಹಾಸದರಾಂತಂ ವಲ್ಮೀಕಂ ತವ ದಕ್ಷಿಣ, ಇಷ್ಟು ದಿವಸ ಇದ್ರೊಳಗಿದ್ದೆ, ಈಗ ನನಗೊಂದು ಜಾಗ ಬೇಕು, ಜಾಗ ಇಲ್ಲದೆ ಇದ್ರೆ ನನ್ನ ಹೆಂಡತಿ ನನ್ನ ಹತ್ರ ಬರೋಲ್ಲ ಅಂದ್ರೆ ಏನರ್ಥ? ಇವೆಲ್ಲ ಬೇರೆನೇ ಅರ್ಥ ಇದೆ. ಆವಾಗ ವರಾಹ ದೇವರು ಹೇಳ್ತಾರೆ, ಪ್ರಥಮಂ ತವ ದರ್ಶನಂ ಸ್ಯಾತ್ ನೈವೇದ್ಯಂ ಕ್ಷೀರಸೇಚನಂ ಇದಮೇವ ವರಂ ದ್ರವ್ಯಂ ದದಾಮಿ ಕರುಣಾನಿದೆ. ಏನ್ ಕೊಟ್ಟಿ ನನಗೆ ಅಂದ್ರೆ, ಮೊದಲು ನಿನ್ನ ದರ್ಶನ ಮಾಡ್ತಾರೆ, ನಿನಗೆ ನೈವೇದ್ಯ, ಆಮೇಲೆನೆ ಕ್ಷೀರಾಭಿಷೇಕ ನೈವೇದ್ಯ, ಅದಾದ ನಂತರ ನನ್ನ ಹತ್ರ ಬರಬೇಕು ಅಂತ. ಇದು ಏನು ವಾಕ್ಯ ಅರ್ಥ ಆಗ್ಲಿಲ್ಲಲ್ಲ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಆಗ ಅದಕ್ಕೆ ಹೇಳ್ತಾರೆ, ಹರೇಹೇ ಪದಶತ ಮಾತ್ರಂ ಅಲ್ಲ, ದೇವರ ಪಾದ ಅಂದ್ರೆ ವಾಮನ ರೂಪಿಯಾದ ಪರಮಾತ್ಮ ಬಲಿಚಕ್ರವರ್ತಿ ಹತ್ರ ಕೇಳುವಾಗ್ಲೇ ನಮಗ್ ಗೊತ್ತು 3ರಿಂದ ಇಡೀ ಆಳ್ದ ಅಂತ. ಮತ್ತೆ ಇಲ್ಲಿ ಹೇಗೆ ಅಂತಂದ್ರೆ ಹಾಗಲ್ಲ, ತನ್ನದೇ ರೂಪ. ಬೇರೆಯವ್ರ ಹತ್ರ ಕೇಳ್ಬೇಕಾದ್ರೆ ಹಾಗೆ, ತನ್ನದೇ ರೂಪ ಹತ್ರ ಕೇಳುವಾಗ ಅದರ 100 ಮಾತ್ರ ಕೇಳಿದ್ದಾನೆ ಅಂತ ಅರ್ಥ. ಹೀಗೆ ವೆಂಕಟಾಚಲದಲ್ಲಿ ಅಲ್ಲಿ ಕೇಳುವಾಗ 100 ಹೆಜ್ಜೆ ಭೂಮಿ ಬೇಕು ಅಂತ ಕೇಳುತ್ತಾರೆ. ಪ್ರಥಮಂ ವರಾಹ ದರ್ಶನಂ. ಏನಿದ್ರ ಅರ್ಥ ಅಂದ್ರೆ, ಇದು ಆನಂದಮಯ. ಯಾರು? ನಮ್ಮ ಶ್ರೀನಿವಾಸ ಆನಂದಮಯ. ಆನಂದಮಯ ಅಂದ್ರೆ ಏನು? ನಮ್ಮ ದೇಹದೊಳಗೆ 5 ಕೋಶಗಳಿದೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ. ಅದರಲ್ಲಿ ಅನ್ನಮಯ ಅಂದ್ರೆ ತಿನ್ನುವ ಒಂದೊಂದು ತುತ್ತು ತಿನ್ನುವಾಗಲೂ ಕೂಡ ಶ್ರೀನಿವಾಸ ನಿನ್ನ ದರ್ಶನ ಕೊಡಪ್ಪ ಅಂತ ಕೇಳಬೇಕಂತೆ. ಹಾಗೆ ಪ್ರಾಣಮಯ, ಪ್ರಾಣದಿಂದ ನಡಿಗೆ, ಅವನನ್ನ ನೋಡ್ಬೇಕು ಅಂತ ನಡೀತೀವಲ್ವಾ, ಜೀವನದ ಚರ್ಯೆ ಪ್ರತಿಯೊಂದರಲ್ಲೂ ಅದು ಅನ್ನಮಯ ಪ್ರಾಣಮಯ. ಇನ್ನ ಬಂದು ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ತೀರ್ಥ ವಿದ್ಯಾದಿಗಳನ್ನ ಮುಗಿಸಿಕೊಂಡು ಅನುಮತಿ ತೆಗೆದುಕೊಂಡು ತಿಮ್ಮಪ್ಪನ ದರ್ಶನಕ್ಕೆ ಬರಬೇಕು, ಅದು ಮನೋಮಯ. ಯಾಕೆ? ಮಹಾರುದ್ರ ದೇವರ ಸನ್ನಿಧಾನ. ಅಲ್ಲಿಗೆ ಅನ್ನಮಯ, ಪ್ರಾಣಮಯ, ಮನೋಮಯ ಆಯ್ತು. ವಿಜ್ಞಾನಮಯ ಯಾವುದು ಅಂದ್ರೆ ಪ್ರಥಮಂ ವರಾಹ ದರ್ಶನಂ. ನಮ್ಮ ದೇಹದೊಳಗಿರತಕ್ಕಂತಹ ವಿಜ್ಞಾನಮಯ ಕೋಶಕ್ಕೆ ಅಧಿಪತಿ ಯಾರು ಅಂತ ಕೇಳಿದ್ರೆ ಇದೇ ವರಾಹ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ. ಆ ವಿಜ್ಞಾನಮಯ ಕೋಶವನ್ನು ಹೊಂದದೆ ಡೈರೆಕ್ಟ್ ಆನಂದಮಯ ಕೋಶಕ್ಕೆ ಬರ್ಲಿಕ್ಕಿಲ್ಲ ನಮ್ಮ ದೇಹದೊಳಗೆ, ಪಿಂಡಾಂಡದೊಳಗೆ. ಆದ್ದರಿಂದ ಮೊದಲಿಗೆ ವಿಜ್ಞಾನಮಯ ಕೋಶ. ಅದು ಏನು? ಅದು ಸ್ವಾಮಿ ಪುಷ್ಕರಣಿ ಇದೆಯಲ್ಲ, ಆ ಪುಷ್ಕರಣಿಯಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಇದೆ ನೋಡಿ. ಆ ವಾಯುವ್ಯ ದಿಕ್ಕಿನಲ್ಲಿ ಬ್ರಹ್ಮದೇವರು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ವಿಜ್ಞಾನಮಯ ಕೋಶವನ್ನ. ಆದ್ದರಿಂದ ಅಲ್ಲಿ ವರಾಹ ತೀರ್ಥ ಅಂತ ಅರ್ಥ. ಅರ್ಧ ವರಾಹ ತೀರ್ಥ, ಅರ್ಧ ಆ ಕಡೆ ಎಲ್ಲ ವೆಂಕಟೇಶ ತೀರ್ಥ ಅಂತ ಅದಕ್ಕೆ ಹೆಸರು. ಹಾಗಾಗಿ ಈ ವರಾಹ ತೀರ್ಥದಲ್ಲಿ ಸ್ನಾನ ಮಾಡಿ ಆನಂತರದಲ್ಲಿ ಅದಕ್ಕೆಲ್ಲ ಬೇರೆ ಬೇರೆ ಕ್ರಮ ಇದೆ. ಸುಮ್ಮನೆ ಹೋಗಿ ಮುಳುಗುವ ಹಾಗಿಲ್ಲ. ಹೀಗೆ ವರಾಹ ತೀರ್ಥ ಇದೆಯಲ್ಲ, ಅಲ್ಲಿ ಮಾತ್ರ ಸಾಧಕರು ಸ್ನಾನ ಮಾಡ್ಲಿಕ್ಕೆ ಅಧಿಕಾರ. ಯಾಕೆ ಅಂದ್ರೆ
ಎದುರಿಗೆ ಗಂಧರ್ವರು ಸ್ನಾನ ಮಾಡುವಂತಹದ್ದು. ಆ ಬಲಭಾಗ ಇದೆಯಲ್ಲ ಶ್ರೀನಿವಾಸ ದೇವರ ದೇವಸ್ಥಾನದ ಸೈಡ್ಗೆ, ಅದೆಲ್ಲ ಮುಕ್ಕೋಟಿ ದೇವತೆಗಳು ಸ್ನಾನ ಮಾಡುವುದು. ಈ ಎಡಗಡೆ ಇದೆಯಲ್ಲ ಇದೆಲ್ಲ ಋಷಿಮುನಿಗಳು, ಗಂಧರ್ವರು, ಋಷಿಮುನಿಗಳು, ದೇವತೆಗಳು, ಇವರೆಲ್ಲ ಸ್ನಾನ ಮಾಡೋದು. ಹಾಗೆ ನಮ್ಮಂತ ಮನುಷ್ಯರಿಗೆ, ಸಾಧನೆ ಮಾಡುವಂತ ಮನುಷ್ಯರು ಎಲ್ಲಿ ಸ್ನಾನ ಮಾಡಬೇಕು ಅಂತ ಕೇಳಿದಾಗ, ವರಾಹ ದೇವರ ದೇವಸ್ಥಾನದ ಹತ್ತಿರ ಏನಿದೆ ಆ ಜಾಗ, ಅಂದ್ರೆ ಮೆಟ್ಲಿದೆಯಲ್ಲ ಕೆಳಗೆ, ಆ ಜಾಗ ಮಾತ್ರ ಸಾಧಕರಿಗೆ ವರಾಹ ತೀರ್ಥದಲ್ಲಿ ಸ್ನಾನ. ಆಗ ಏನಾಗುತ್ತೆ, ಅವನಿಗೆ ವರಾಹ ದರ್ಶನ. ಅದರಿಂದ ಪ್ರಥಮಂ ಕ್ಷೀರಸೇಚನಂ ನೈವೇದ್ಯಂ ಇದೆಲ್ಲ ಆದ ಮೇಲೆ ಆನಂದಮಯ ಕೋಶಕ್ಕೆ ಹೋದರೆ ಅಲ್ಲಿ ಶ್ರೀನಿವಾಸನ ದರ್ಶನ. ಅದು ನಮ್ಮ ಪಿಂಡಾಂಡದ ಆ ಶ್ರೀನಿವಾಸನ ದರ್ಶನ ಮಾಡುವಾಗ ನಮ್ಮ ಹೃದಯ ಕೋಶದಲ್ಲಿರ್ತಕ್ಕಂಥ ಆನಂದಮಯ ಕೋಶದ ಚಿಂತನೆ ಮಾಡ್ಬೇಕಂತೆ. ಆನಂದಮಯ ಕೋಶದ ಸ್ವಾಮಿ ಇಲ್ಲಿದ್ದಾನೆ ಅಂತ ಕೈ ಮುಗಿಬೇಕು ಅಂತ ಈ ರೀತಿಯಾಗಿ ಈ ಪಂಚಕೋಶಗಳಲ್ಲಿ ಭಗವಂತನ ಚಿಂತನೆಯನ್ನ ಮಾಡುವ ಕ್ರಮವನ್ನ ತಿಳಿಸ್ತಾ ಇದ್ದಾರೆ. ಹೀಗೆ ಇದನ್ನ ಚಿಂತನೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳಿದೆ ಅಂತ ಚಿಂತನೆ ಮಾಡ್ತಾ ಅಯಂ ಶ್ಲೋಕಾಭಿಪ್ರಾಯ ಈ ರೀತಿಯಾದಂತ. ಹಾಗಾದ್ರೆ ಮುಂದೆ ಶ್ರೀನಿವಾಸ ಏನು ಮಾಡಿದ? ಲಕ್ಷ್ಮಿಯನ್ನು ಹುಡುಕೊಂಡು ಹೊರಟ, ಪದ್ಮಾವತಿಯನ್ನ ಯಾಕೆ ಹುಡುಕೊಂಡು ಹೊರಟ, ಇತ್ಯಾದಿ ಕಥೆಗಳನ್ನೆಲ್ಲವನ್ನು ಕೂಡ ಮುಂದಿನ ಭಾಗದಲ್ಲಿ ಚಿಂತನೆ ಮಾಡೋಣ. ಅಯಂ ಶ್ಲೋಕಾಭಿಪ್ರಾಯ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರನಿಂದ ಅಭಿನ್ನನಾದ ಲಕ್ಷ್ಮೀ ವೆಂಕಟೇಶನ ಪಾದಾರವಿಂದದಲ್ಲಿ ಈ ನುಡಿ ಕುಸುಮಗಳನ್ನ ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.